ಆನಂದ ಭಾರತೀಯರ ಪ್ರವಚನದಲ್ಲಿ ಯಾವುದೋ ಒಂದು ಇದಕ್ಕೆ ಇಲ್ಲಿ ಈ ಕಡೆ ಇದ್ರೇನ ಸ್ವಿಚ್ ಮೇಲಿಂದ ಆಫ್ ಮಾಡಿ 16ನೇ ಅಧ್ಯಾಯದ ದೈವಿ ಸಂಪತ್ತನ್ನು ಸ್ಪಷ್ಟ ಮಾಡೋ ವಿಚಾರದಲ್ಲಿ ಅಷ್ಟಾವಕರ ಗೀತೆ ಪ್ರವಚನ ದೃಷ್ಟಾಂತ ತಗೊಂಡ್ರು. ನಿಜವಾಗ್ಲೂ ಏನು ಕ್ಲಾಸಸ್ ನಡೀತಿದೆಯೋ ಅದಕ್ಕೆ ರೆಗ್ಯುಲರ್ ಬರಲಿಕ್ಕೆ ಪ್ರಯತ್ನ ಮಾಡಿ. ಇದಕ್ಕೆ ಆಗಲ್ಲ ಅಂದಾಗ ಇನ್ನು ಬೇರೆ ಎಲ್ಲ ಕಟ್ಕೊಂಡ್ರೆ ಏನರ್ಥ? ಮೊಟ್ಟ ಮೊದಲು ಈ ಪೃಥ್ವಿನಲ್ಲಿ ನಾವು ವಾಸ ಮಾಡ್ತಿದ್ದೀವಿ. ಇದನ್ನು ಶುದ್ಧಿ ಮಾಡೋಕ್ಕೆ ಆಗಲಿಲ್ಲ ನಮಗೆ. ಇವಾಗ ಡೆಲ್ಲಿನಲ್ಲಿ ಎಲ್ಲರೂ ಬಟ್ಟೆ ಕಟ್ಕೊಂಡು ಓಡಾಡ್ತಾರೆ. ಇನ್ನು ಬೆಂಗಳೂರಲ್ಲೂ ಬರುತ್ತಂಥದ್ದು. ಪೃಥ್ವಿನೇ ಶುದ್ಧವಾಗಿ ಇಟ್ಕೊಂಡು ಜೀವನ ಮಾಡೋಕ್ಕಾಗ್ತಿಲ್ಲ. ಚಂದ್ರಗ್ರಹಕ್ಕೆ ಹೋಗ್ತೀವಿ, ಅಂಗಾರ ಗ್ರಹಕ್ಕೆ ಹೋಗ್ತೀವಿ. ಏನರ್ಥ? ಏನು ಕ್ಲಾಸಸ್ ನಡೀತಿದೆಯೋ ಇದಕ್ಕೆ ರೆಗ್ಯುಲರ್ ಬರಲಿಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ಇದಕ್ಕೆ ಸಾಧ್ಯವಾಗುತ್ತೆ ಅಂದರೆ ಸಾಧ್ಯವಾಗುತ್ತೆ. ಇನ್ನೂ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಕ್ಕುತ್ತೆ ನಮಗೆ ಅಂದರೆ ಅವಾಗ ಬೇಕಾದ್ರೆ ಮತ್ತೆ ಇನ್ನೊಂದು ಕ್ಲಾಸ್ ತೊಗೊಳ್ಳೋಣ. ಇಲ್ಲಿ ಸ್ವಾಮೀಜಿ ಅಂತ ಹೇಳಬೇಕಾದ್ರೆ ಫ್ರೀ ಟೈಮ್ ಅಂತೀರ, ಕ್ಲಾಸ್ ಶುರುವಾದ ಇರೋದೇ ಇಲ್ಲ. ಅವಾಗ ಮತ್ತೆ ಸ್ವಾಮೀಜಿ ತಪ್ಪಿಸ್ಕೊಡೋಕ್ಕಾಗಲ್ಲ. ಇರ್ಬಾರ್ದು ಅಷ್ಟೇ ಹೊರತು ಈ ಸೇವೆ ಮಾಡೋದು ಅದೆಲ್ಲ ಏನು ಬೇಡ. ರೆಗ್ಯುಲರ್ ಆಗಿ ಬರೋಕ್ಕೆ ನೋಡಿ. ಬೆಳಗ್ಗೆ ಕ್ಲಾಸ್ ಸ್ಟಾರ್ಟ್ ಆದಾಗ 11:30ಗೆ ಎಷ್ಟು ಜನ ಇರ್ತಾರೆ, 12ಕ್ಕೆ ಎಷ್ಟು ಜನ ಇರ್ತಾರೆ, 12:30 ಆದಮೇಲೆ ಎಷ್ಟು ಜನ ಇರ್ತಾರೆ ಲೆಕ್ಕ ಹಾಕಿ. ಮತ್ತು ಇನ್ನೇನು ಕ್ಲಾಸ್ ಹಾಕಿ. ಜನ್ ಫಿಲಾಸಫಿನಲ್ಲಿ ಬರ್ತಾನೆ ಜನ್ ಗುರುಗಳ ಹತ್ರ. ನಮ್ಮ ತಂದೆ ಆಸ್ಪತ್ರೆಯಲ್ಲಿದ್ದಾರೆ, ಭಾಳ ಸೀರಿಯಸ್ ಆಗಿದೆ ಅವ್ರಿಗೆ, ನಾನು ಅವ್ರನ್ನ ನೋಡ್ಕೋಬೇಕು. ಆದ ಕಾರಣ ಆದಷ್ಟು ಬೇಗ ನೀವು ನನಗೆ ತತ್ವ ಹೇಳಿಬಿಡಿ, ತಿಳ್ಕೋಬೇಕು ಅಂತಿದ್ದೀನಿ ಅಂತಾರೆ. ಎಷ್ಟು ದಿವಸ ಎಷ್ಟೊತ್ತು ಹಿಡಿಯುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ ಹೇಳಿ ಮೊದಲು ಅಂತಾರೆ. ಅವ್ರು ಹೇಳ್ತಾರೆ 3.5 ವರ್ಷ ಹಿಡಿಯುತ್ತೆ ಅಂತ. ನಿಮಗೇನು ನಾನು ಹೇಳಿದ ಅರ್ಥ ಆಯಿತೋ ಇಲ್ಲ? ಏನು, ನಮ್ಮ ತಂದೆಗೆ ಮೈಲಿ ಹುಷಾರಿಲ್ಲ, ಆಸ್ಪತ್ರೆಗಿದ್ದಾರೆ, ನೀ ತತ್ವ ತಿಳ್ಕೊಂಡು ಅವ್ರ ಹತ್ರ ಹೋಗಿ ಸೇವೆ ಮಾಡಬೇಕು ನಾನು ಅಂದರೆ 3 ವರ್ಷ ಅಂತಿರಲ್ಲ. ನನ್ನ ಮಾತು ನಿಮ್ಗೆ ಅರ್ಥ ಆಯಿತೋ ಇಲ್ಲೋ ಅಂತ ನನ್ನ ಗುರುಗೆ. ನೋಡಪ್ಪ, ನಿನ್ನ ಮಾತು ನನಗೆ ಅರ್ಥ ಆಯಿತು, ಇವಾಗ 7 ವರ್ಷ ಹಿಡಿಯುತ್ತೆ. 3 ವರ್ಷ ಅಂದಿದ್ದು 7 ವರ್ಷ ಹಿಡಿಯುತ್ತೆ ಅಂತಾರೆ. ಅದೇನು ಆ ಥರ ಮಾಡ್ತಿದ್ದೀರಾ? 3 ವರ್ಷನೇ ಜಾಸ್ತಿ ಅಂದರೆ 7 ನೋಡು 14 ವರ್ಷ ಹಿಡಿಯುತ್ತೆ. ಹಾಂ, ಮೊದಲು ಹೋಗು, ತಂದೆ ಸೇವೆ ಮಾಡಿಬಿಟ್ಟು ನಿನಗೆ ಯಾವಾಗ ವೃದ್ಧಾಪ್ಯ ಬರುತ್ತೋ, ನಿಜಲ್ಲಿ ಹೀಗೆ ಹೇಳ್ತಾರೆ, ನಿನಗೆ ಯಾವಾಗ ವೃದ್ಧಾಪ್ಯ ಬರುತ್ತೋ ಅವಾಗ ಬಾ. ಅಲ್ಲಿ ವೃದ್ಧಾಪ್ಯ ಅಂದ್ರೇನು, ವಯಸ್ಸಾದ್ಮೇಲೆ ಅಂತಲ್ಲ, ಯಾವಾಗ ಇದೆಲ್ಲ ಸಾಕು ಅನಿಸುತ್ತೋ ಅವಾಗ ಬಾ ಅಂತಾರೆ. ಹೌದಾ? ನಮಗೆ ವೇದಾಂತ ಅಂದರೆ ಎಲ್ಲವೂ ಬೇಕು, ಜೊತೆಗೆ ಇದು ಬೇಕು ಅಂದರೆ ಕಷ್ಟ. ಹಾಗೇನು ಸಂಸಾರ ಬಿಡಬೇಕಂತಲ್ಲ, ಜವಾಬ್ದಾರಿ ಬಿಡಬೇಕಂತಲ್ಲ. ಬಟ್ ಆದರೆ ನಮ್ಗೆ ಇರತಕ್ಕಂಥ ಜವಾಬ್ದಾರಿನಲ್ಲಿ ಇರತಕ್ಕಂಥ ಇದರಲ್ಲಿ ಇವಾಗ ಎಷ್ಟು ಸಾಧನೆ ಮಾಡ್ತಿದ್ದೀವೋ, ಎಷ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ವೋ ಅದಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ಹೊಸದಾಗೆಲ್ಲ ಕಟ್ಕೊಂಡು ಏನು ಪ್ರಯೋಜನ? ಆದ ಕಾರಣ ಮೊದಲು ಇವಾಗ ನಡೀತಿರ್ತಕ್ಕಂಥ ಕ್ಲಾಸ್ಗೆ ರೆಗ್ಯುಲರ್ ಬರಲಿಕ್ಕೆ ಪ್ರಯತ್ನ ಮಾಡಿ. ರೆಗ್ಯುಲರಾಗಿ ಬರ್ತಿಯಾರೆ, ಸಮಯ ಇದೆ ಇವರಿಗೆ ಅಂದರೆ ಆಮೇಲೆ ಯೋಚನೆ ಮಾಡೋಣ. ಇದು ಒಂದು. ಮತ್ತು ವೇದಾಂತ ಅಂದರೆ ಜನರಿಗೆ ಅರ್ಥ ಆಗ್ತಿಲ್ಲ.
ಭಗವಾನ್ ಬುದ್ಧ ನದಿ ದಂಡೆ ಮೇಲೆ ಹೋಗ್ತಾ ಇರ್ತಾರೆ ಸಂಜೆಯಲ್ಲಿ. ಮಕ್ಕಳೆಲ್ಲ ಮರಳಲ್ಲಿ ಮನೆ ಕಟ್ಟಿ ಆಟ ಆಡ್ಕೊತಿರ್ತಾರೆ. ಮನೆ ಕಟ್ಟಿರ್ತಾರೆ, ಕಾಂಪೌಂಡ್ ಎಲ್ಲ ಹಾಕ್ಕೊಂಡಿರ್ತಾರೆ ಮರಳಲ್ಲಿ. ಇದು ನಂದು ಕಾಂಪೌಂಡ್ ದಾಟಿ ಬಂದರೆ ಕಾಲು ಕತ್ತರಿಸ್ಬಿಡ್ತೀನಿ ಅಂತ ಒಬ್ರಿಗೊಬ್ರು ಆಟ ಆಡ್ಕೊತಿರ್ತಾರೆ. ಸಂಜೆ 6 ಗಂಟೆ 6:30 ಆಯಿತು. ಮನೆಗಿರೋರು ಕೂಗ್ತಾರೆ, ತಂದೆ ತಾಯೇ ಬಂದರು, ಕತ್ಲಾಯ್ತು, ಬನ್ನಿ ಬನ್ನಿ ಮನೆಗೆ ಅಂತಾರೆ. ಅಷ್ಟೊತ್ತು ನಂದು ಮನೆ ಯಾರು ಬರಬೇಡಿ, ಕಾಂಪೌಂಡ್ ದಾಟಿ ಕಾಲು ಮುರಿತೀನಿ ಅಂತ ಆಡ್ತಿದ್ದರು. ಯಾವಾಗ ಬನ್ನಿ ಟೈಮ್ ಆಯಿತು ಅಂತ ಕರೆದ್ರು, ಆವಾಗ ಆ ಮರಳಲ್ಲಿ ಕಟ್ಟಿದ ಮನೆ ಅದು ಇದೆ ನಂದು ಅಂತ ಆಡ್ಕೊತಿದ್ರು. ಅದನ್ನೆಲ್ಲ ಕಾಲಲ್ಲಿ ಒದ್ದುಬಿಟ್ಟು ಮನೆ ಕಡೆಗೆ ಓಡಿದ್ರು. ಯಾಕೆ? ನಿಜವಾದ ಮನೆಯ ಒಂದು ಧ್ವನಿ ಕೇಳಿಸ್ತು, ನಿಜವಾದ ಮನೆ ಆಹ್ವಾನ ಬಂತು. ಅದೇ ರೀತಿ ವೇದಾಂತ ಅನ್ನತಕ್ಕಂಥದ್ದು ನಿಜವಾದ ಮನೆಯ ಒಂದು ಕೂಗು. ಇದೇನು ಜೀವನ ಮಾಡ್ತಿದ್ದೀವೋ ಆ ಮಕ್ಕಳು ಆಡ್ಕೊಂಡಾಗೆ, ಮರಳಲ್ಲಿ ಕಟ್ಟಿ ಆಡ್ಕೊಂಡಾಗೆ, ಏನು ಶಾಶ್ವತ ಏನಿದು? ಯಾವ ರೀತಿ ನಿಜವಾದಂಥ ಕೂಗು ಬಂದಾಗ ಆ ಮಕ್ಕಳು ಯಾವುದೇ ಅಭಿಮಾನ ಏನು ಇಲ್ದಿರ, ನಂದು ಅಂತ ಇಲ್ದಿರ ಆ ಮರಳಿನ ಮನೆಯಲ್ಲಿ ಕಾಲಲ್ಲಿ ಜಾಡಿಸಿ ಹೋಗ್ಬಿಟ್ರು. ಆ ರೀತಿ ನಮಗೆ ಇದರಲ್ಲಿ ಆಸಕ್ತಿ ಬರಬೇಕು. ಬಟ್ ಆದರೆ ಭಗವಾನ್ ಬುದ್ಧನ ಥರ ಇದ್ದೋಕ್ಕಾಗ್ತಿಲ್ಲ, ಹೌದಾ? ಅದಕ್ಕೋಸ್ಕರ ಆ ಥರ ಹೋಗತಕ್ಕಂಥ ಅವಶ್ಯಕತೆ ಇಲ್ಲ. ಅರ್ಜುನ ಯುದ್ಧ ಮಾಡು ಅಂತ ಹೇಳ್ತಾರೆ. ಯುದ್ಧ ಮಾಡೋದು ಏನು ಅರ್ಥ ಅಲ್ಲಿ? ಕೃಷ್ಣ ಪರಮಾತ್ಮನೂ ಗೃಹಸ್ಥ, ಮಹಾಗೃಹಸ್ಥ, ಅರ್ಜುನನೂ ಮಹಾಗೃಹಸ್ಥ, ಹೌದಾ? ಅಷ್ಟೇ ಅಲ್ಲ, ಎಲ್ಲಿ ಉಪದೇಶ ನಡೆದಿದ್ದು? ರಣರಂಗದಲ್ಲಿ. ಅದೇ ರೀತಿ ನಾವು ಗೃಹಸ್ಥರಾಗಿ ಇದ್ದುಕೊಂಡು ರಣರಂಗ ಅಂದರೆ ಈ ಸಂಸಾರ ಯುದ್ಧ ಭೂಮಿಯಲ್ಲೇ ಭಗವದ್ಗೀತೆ ಶ್ರವಣ ಮಾಡ್ಬೋದು, ತಪ್ಪೇನಿಲ್ಲ. ಆದರೆ ಮಾಡತಕ್ಕಂಥ ಜೀವನವನ್ನು ಯೋಗ ಬುದ್ಧಿಯಿಂದ ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿ, ಮತ್ತು ಕರ್ಮ ಅನ್ನತಕ್ಕಂಥದ್ದು ಯಾವುದರಿಂದ ನಡೆಯುತ್ತೆ? ಕರ್ತ ಆತ್ಮನಿಂದ ಕರ್ಮ ನಡೆಯಲ್ಲ, ಆತ್ಮ ನೋಡ್ತಿರ್ತಾನೆ. ಕರ್ಮ ಯಾವುದಲ್ಲಿ ನಡೆಯುತ್ತೆ ಅಂದರೆ ಶರೀರ, ಪ್ರಾಣ, ಕರ್ಣ ಮತ್ತು ದೈವ, ಇವುಗಳಲ್ಲಿ ಕರ್ಮ ನಡೆಯುತ್ತೆ, ಹೌದಾ? ಆದ ಕಾರಣ ಆತ್ಮಲ್ಲಿ ಯಾವ ಕರ್ತೃತ್ವನೂ ಇಲ್ಲ. ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಜ್ಞಾನ ಅನ್ನತಕ್ಕಂಥದ್ದನ್ನು ಹೇಳಿ, ಜ್ಞಾನ, ಕರ್ಮ, ಕರ್ತ ಅನ್ನತಕ್ಕಂಥದ್ದು ಗುಣಭೇದದಿಂದ 3 ಥರ ಇದೆ ಅನ್ನತಕ್ಕಂಥ ತಿಳಿಸ್ಕೊಟ್ಟು, ಬೆಳಗಿನ ಕ್ಲಾಸಲ್ಲಿ ನಾವು ಸರ್ವಭೂತೇಶು ಏನೈಕಂ ಭಾವಮಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಶು ತಜ್ಞಾನಂ ವಿಧಿ ಸಾತ್ವಿಕಂ. ಅಂದರೆ ಎಲ್ಲ ಜೀವರಾಶಿ ಇರತಕ್ಕಂಥ ಒಂದೇ ಸ್ವರೂಪ, ಒಂದೇ ಆತ್ಮತತ್ವ, ಭೇದ ಅನ್ನತಕ್ಕಂಥ ಇಲ್ಲ. ಈ ರೀತಿಯಲ್ಲಿ ಎಲ್ಲರೂ ಒಂದೇ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೊರತು, ಇದು ಬಿಟ್ಟು ಅಂದರೆ ಯಾರಿಗೆ ಅರ್ಥವಾಗುತ್ತೆಯೋ ಅವ್ರಿಗೆ ಈ ವೈವಿಧ್ಯವಾಗಿರತಕ್ಕಂಥ ಪ್ರಪಂಚ ನೋಡಿದ್ರು ಇದೆಲ್ಲ ಒಳಗೆ ಇರತಕ್ಕಂಥ ಒಂದೇ ಆತ್ಮಸ್ವರೂಪ ಅನ್ನತಕ್ಕಂಥ ಯಾರು ಶ್ರವಣ ಮಾಡಿ ಅರ್ಥ ಮಾಡ್ಕೊಳ್ಳೋ ಅವ್ರಿಗೆ ಮಾತ್ರ ಅದು ಒಂದೇ ಆಗುತ್ತೆ ಹೊರತು, ಅದು ಬಿಟ್ಟುಬಿಟ್ಟು ಎಲ್ಲರೂ ಒಂದು ಮಾಡಿಬಿಡ್ತೀನಿ ಅಂದರೆ ಸಾಧ್ಯವಿಲ್ಲ. ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಸಾಧ್ಯ ಹೊರತು, ಎಷ್ಟು ಜನ ಅರ್ಥ ಮಾಡಿಕೊಂಡ್ರೆ ಅಷ್ಟು ನೆಮ್ಮದಿಯಾಗಿರುತ್ತೆ ಕುಟುಂಬ. ಎಷ್ಟು ಕುಟುಂಬ ಅರ್ಥ ಮಾಡಿದ್ರೆ ಅಷ್ಟು ಕುಟುಂಬ ನೆಮ್ಮದಿಯಾಗಿ, ಅಷ್ಟು ಹಳ್ಳಿ ನೆಮ್ಮದಿಯಾಗಿರುತ್ತೆ. ಈ ರೀತಿ ಈ ಒಂದು ಮಾರ್ಗದಿಂದಲೇ ಸಾಧ್ಯ ಹೊರತು ಮತ್ತಿನ್ಯಾವ ಮಾರ್ಗನೂ ಇಲ್ಲ. ನೀವು ನೋಡಿ ಬೇಕಾದರೆ ಭಾಳಷ್ಟು ಜನ ಮಹಾತ್ಮರು ಎಲ್ಲರೂ ಒಂದು ಮಾಡಿಬಿಡ್ತೀವಿ ಅಂತ ಪ್ರಯತ್ನ ಮಾಡಿದ್ರು, ಎಲ್ಲರೂ ಒಂದು ಮಾಡ್ತೀವಿ ಅಂತ ಪ್ರಯತ್ನ ಮಾಡಿದ್ರು. ಕರ್ನಾಟಕದಲ್ಲಿ ಬಸವಣ್ಣವರು ಬ್ರಾಹ್ಮಣರ ಹುಟ್ಟಿ ಅದನ್ನು ತಿರಸ್ಕಾರ ಮಾಡಿ ಮತ್ತು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ಒಂದೇ ಮಾಡ್ತೀನಿ ಭೇದ ಬಿಟ್ಬಿಟ್ಟು ಅಂದ್ಬಿಟ್ಟು ಎಲ್ಲರೂ ಲಿಂಗ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಇವಾಗ ಏನಾಗಿದೆ, ಆ ಲಿಂಗ ಆಯಿತು ಅನ್ನೋದು ಸಪ್ರೇಟು, ಇದು 4 ಜೊತೆಗೆ ಇನ್ನೊಂದಾಯಿತು. ಅಷ್ಟೇ ಅಲ್ಲ, ಅದ್ರಲ್ಲಿ ಮತ್ತೆ ಕುರುಬಲಿಂಗ ಆಯಿತು, ಗೌಡಲಿಂಗ ಆಯಿತು, ಜಂಗಮರು, ಮತ್ತು ಅದರಲ್ಲಿ ಭೇದಗಳು. ಮೊನ್ನೆ ಯಾರೋ ಒಬ್ರು ಹೇಳಿದ್ರು, ಸ್ವಾಮೀಜಿ ನೀವು ಓಡಾಡೋದ್ರಲ್ಲಿ
ಎಲ್ಲನ ಒಂದು ಗಂಡಿದ್ರೆ ಹೇಳಿ ಅಂತ. ಆಯ್ತಮ್ಮ ಹೇಳೋಣ, ಎಲ್ಲ ನೋಡೋಣ. ನೀವು ಯಾವ ಜನ ಅಂದೆ? ನಾವು ಮಡಿವಾಳರು. ಓಹೋ ಹಾಗ ಅಂದರೆ ಅಲ್ಲ, ಮಡಿವಾಳ ಲಿಂಗಾಯಿತರು. ಇವಾಗ ಮಡಿವಾಳರು ಅಲ್ಲ, ಲಿಂಗಾಯಿತು ಅಲ್ಲ, ಅದ್ರಲ್ಲಿ ಮತ್ತೆ ಮಡಿವಾಳ ಲಿಂಗಾಯಿತರು. ಇವಾಗ ಬೇರೆಗಳು ಹೋಯ್ತು. ಯಾರು ಅರ್ಥ ಮಾಡಿಕೊಳ್ತಾರೋ ಅವರು ಮಾತ್ರ ಭೇದ ಇರಲ್ಲ. ಹೌದಾ? ಸೊ ಆ ರೀತಿ ಎಲ್ಲರಲ್ಲಿರ್ತಕ್ಕಂಥದ್ದು ಒಂದೇ, ಇದೇ ಸಮ್ಯಕ್ ದರ್ಶನ ಅನ್ನತಕ್ಕಂಥದ್ದನ್ನು ಹೇಳಿದ್ರು. ಮತ್ತು ಮುಂದಕ್ಕೆ ಯಾನಿ ದ್ವೈತ ದರ್ಶನಾನಿ, ಯಾವ ದ್ವೈತ ದರ್ಶನ ಅನ್ನತಕ್ಕಂಥಿದೆಯೋ ತಾನಿ ಅಸಮ್ಯಗ್ಭೂತಾನಿ ರಾಜಸಾನಿ ತಾಮಸಾನಿ ಚೈತಿ ನ ಸಾಕ್ಷಾತ್ ಸಂಸೋರೋಚಿತ್ತಯೇ ಭವಂತಿ. ಅಂದರೆ ದ್ವೈತ ದರ್ಶನ ಅನ್ನತಕ್ಕಂಥ ಏನಿದೆಯೋ ಅದು ನೇರವಾಗಿ ನ ಸಾಕ್ಷಾತ್ ಸಂಸಾರ ಉಚ್ಚಿತ್ತೈ ಭವಂತಿ, ಸಂಸಾರದಿಂದ ದಾಟ್ಕೊಳ್ಳಿಕ್ಕೆ ನೇರವಾಗಿ ಅವು ಮಾರ್ಗವಾಗಲ್ಲ. ಯಾವುದು? ದ್ವೈತ ದರ್ಶನಗಳು ಅಂತಾರೆ. ಇಲ್ಲಿ ಶಂಕರಾಚಾರ್ಯರು ದ್ವೈತ ದರ್ಶನ ತೆಗೆದು ಹಾಕ್ತಾರೆ ಅಂತಲ್ಲ, ಅದಕ್ಕೆ ಹೇಳ್ತಿದ್ದಾರೆ ನ ಸಾಕ್ಷಾತ್, ನೇರವಾಗಿ ಮೋಕ್ಷಕ್ಕೆ ಅವು ಕೆಲಸ ಮಾಡೋಲ್ಲ ಅಂತಾರೆ. ಆದ ಕಾರಣ ದ್ವೈತ ಅಂದಾಗ ಎರಡು ರೀತಿ. ಒಂದು, ಈಶ್ವರ ಬೇರೆ, ದೇವರು ಬೇರೆ, ನಾನು ಬೇರೆ. ಇದು ಜೀವ ಈಶ್ವರ ಭೇದ, ಜೀವ ಜೀವಿ ಭೇದ, ಜೀವ ಜಗತ್ ಭೇದ ಅಂತ ಈ ಥರ ಭೇದಗಳು ಹೇಳ್ತಿರ್ತಾರೆ. ಹೌದಾ? ಇದು ಪ್ರಾರಂಭದಲ್ಲಿ ದೇವರು ಬೇರೆ, ನಾನು ಬೇರೆ ಅನ್ನತಕ್ಕಂಥದ್ದೇ ಸತ್ಯ ಪ್ರಾರಂಭದಲ್ಲಿ. ಅದರಿಂದಲೇ ಪ್ರಾರಂಭ ಮಾಡಬೇಕು ನಾವು. ಜನ್ಮತಃನೇ ಅಂಥ ಸಂಸ್ಕಾರ ಅನ್ನತಕ್ಕಂಥದ್ದು ನೇರವಾಗಿ ಅದ್ವೈತ ಸಿದ್ಧಾಂತಕ್ಕೆ ಹೋಗ್ಬಿಟ್ರೆ ಅದು ಬೇರೆ. ಬಟ್ ಆ ರೀತಿ ಸಂಸ್ಕಾರ ಇಲ್ಲ, ದ್ವೈತದಿಂದಲೇ ಪ್ರಾರಂಭ ಮಾಡ್ತೀವಿ, ತಪ್ಪೇನಿಲ್ಲ. ಇಲ್ಲಿ ಆ ಸಾಧನೆ ಅದನ್ನೆಲ್ಲ ತೆಗೆದಾಕ್ತಾ ಇಲ್ಲ. ದ್ವೈತ ದರ್ಶನ ಅನ್ನತಕ್ಕಂಥದ್ದು ನೇರವಾಗಿ ಮೋಕ್ಷಕ್ಕೆ ಸಾಧನೆ ಆಗಲಾರ್ದು. ಯಾಕೆಂದರೆ ಭೇದವೇ ಇದೆ. ಯಾವ ಅತತಸ್ಯ ಭಯಂ ಭವತಿ, ನನಗಿನ್ನ ಭಿನ್ನವಾಗಿ ಯಾವುದನ್ನು ಒಂದು ವಸ್ತು ಯಾರನ್ನೋ ಒಬ್ಬರಿದ್ದಾರೆ ಅಂದರೆ ಭಯ ಇದೆ. ದ್ವೈತ ಅಂದರೆ ಭಯ. ನೋಡಿ, ಪ್ರವಚನಕ್ಕೆ ಮಕ್ಕಳಿಗೆ ಕರ್ಕೊಂಬರ್ತಾರೆ. ಮನೆಗೆ ಕರ್ಕೊಂಬರ್ಬಾರ್ದು, ಸದ್ಯ ಇಲ್ಲಿ ಯಾರು ಕರ್ಕೊಂಬರ್ತಿಲ್ಲ, ಒಳ್ಳೆಯದೇ. ಕರ್ಕೊಂಬರ್ತಾರೆ. ಜೊತೆಗೆ ಇಬ್ಬರೂ ಜೊತೆ ಕೂಡಿಸ್ಬಿಡ್ತಾರೆ ಆಡೋಕ್ಕೆ. ಇಬ್ಬರೂ ಜೊತೆ ಕೂಡಿಸಿ ಸುಮ್ಮನಿರ್ತಾರೋ. ಅದಕ್ಕೆ ನಾನು ಹೇಳ್ತೀನಿ, ಮೊಟ್ಟ ಮೇಲೆ ಕರ್ಕೊಂಬರ್ಬೇಡಿ, ಕರ್ಕೊಂಬಂದ್ರೆ ನಿಮ್ಮ ಹತ್ರನೇ ಕೂಡಿಸ್ಕೊಳ್ಳಿ. ಅವರಿಬ್ಬರು ಬಿಟ್ಟುಬಿಡುಬೇಡಿ, ಗಲಾಟೆ ಆಗುತ್ತೆ ಅಂತ. ಯಾಕೆ? ಇಬ್ಬರು ಸೇರಿದ್ರು ಗಲಾಟೆ. ಹಿಂದೆ ನಾನು ಹೇಳ್ತಾರೆ, ಏಕಿ ಸುಖಿ, ಒಬ್ಬನೇ ಇದ್ದರೆ ಸುಖವಾಗಿರ್ಬೋದು, ಆದರೆ ಒಬ್ಬನೇ ಇರಲಿಕ್ಕೆ ಇಷ್ಟ ಬರಲ್ಲ. ಅಯ್ಯೋ ನನಗೆ ಯಾರೂ ಇಲ್ವೇ. ಏಕಾಂತ ಅನ್ನತಕ್ಕ ಒಂದು ಶಬ್ದ, ಒಂಟರಿ ಅನ್ನೋದು ಇನ್ನೊಂದು ಶಬ್ದ. ಇಂಗ್ಲೀಷಲ್ಲೂ ಅಲೋನ್ನೆಸ್ ಆ್ಯಂಡ್ ಲೋನ್ಲಿನೆಸ್ ಅಂತಾರೆ. ಈ ಶಬ್ದಗಳಿಗೆ ಏಕಾಂತ ಅಂದ್ರೂ ಒಂಟ್ರಿ ಅಂದ್ರೂ, ಏಕಾಂತದಲ್ಲೂ ಒಬ್ಬನೇ ಇರ್ತಾನೆ, ಒಂಟ್ರಿ ಅಂದಾಗಲೂ ಒಬ್ಬನೇ ಇರ್ತಾನೆ. ಆದರೆ ಭಾಳಷ್ಟು ವ್ಯತ್ಯಾಸ ಇದೆ. ಅವನು ಏಕಾಂತವಾಗಿದ್ದಾನೆ, ಇವನು ಒಬ್ಬನೇ ಇದೆ, ಒಂಟ್ರಿ ಆಗಿದ್ದಾನೆ ಅಂದಾಗ ಇಬ್ಬರು ಅಲ್ಲೂ ಅವನೊಬ್ಬನೇ ಇದ್ದಾನೆ, ಇನ್ನೂ ಒಬ್ಬನೇ ಇದ್ದಾನೆ. ಆದರೆ ಭಾಳಷ್ಟು ವ್ಯತ್ಯಾಸ ಇದೆ. ಏಕಾಂತವಾಗಿರ್ತಕ್ಕಂಥನು ಅಲೋನ್ನೆಸ್, ಏಕಾಂತವಾಗಿರ್ತಕ್ಕಂಥನು ತನ್ನಲ್ಲಿ ತಾನು ಆನಂದವಾಗಿದ್ದಾನೆ. ಅವನ ಆನಂದಕ್ಕೆ ಮತ್ತೆ ಯಾವುದು ಬೇಡ, ಅವನು ಬೇಸರ ಅನ್ನೋದೇ ಇಲ್ಲ. ಆದರೆ ಲೋನ್ಲಿನೆಸ್, ಒಂಟ್ರಿ ಆಗಿರೋನು ಗೋಳಾಡ್ತಿರ್ತಾನೆ. ಅವನು ಒಬ್ಬನೇ ಇದ್ದಾನೆ, ಆನಂದವಾಗಿದ್ದಾನೆ. ಈ ಒಂಟ್ರಿ ಆಗಿರೋನು ಏನು ಗೋಳಾಡ್ತಿದ್ದಾನೆ ಅಂದರೆ, ಅಯ್ಯೋ ನನಗೆ ಯಾರು ಇಲ್ವೇ, ನಾನು ನೋಡ್ಕೊಂಡಿಲ್ವೇ, ಮುಂದಕ್ಕೆ ನನ್ನ ಗತಿ ಏನು, ಈ ಮಕ್ಕಳಿಗೆಲ್ಲ ಎಷ್ಟು ಮಾಡಿದೆ, ಮತ್ತೆಲ್ಲ ನಾನು ಬಿಟ್ಬಿಟ್ರು, ಈ ಥರ ಗೋಳಾಡ್ತಾ ಇದ್ದಾನೆ. ಅದು ವಾಸ್ತವಿಕವಾಗಿ ಅರ್ಥ ಮಾಡಿಕೊಂಡು ಏಕಾಂತವಾಗಿರ್ತಕ್ಕಂಥನು ಏಕಿ ಸುಖಿ, ಒಬ್ಬನೇ ಸುಖವಾಗಿರ್ತಾನೆ. ಒಬ್ಬನೇ ಇರೋಕ್ಕಾಗಲ್ಲ ಅಂತ ಮತ್ತೆಲ್ಲ ಕಟ್ಕೊಳ್ತಾನೆ. ದೋ ಗಡ್ಬಾಡು, ಇಬ್ಬರು ಸೇರಿದ್ವಿ ಅಂದರೆ ಬಂತು ರಾಮಾಯಣ. ಮಧುಗಿರಿನಲ್ಲಿ, ಅದೇ ಶಂಕರ ಮಠದಲ್ಲಿ ಇದ್ದೆ. ಒಂದು ದಿವಸ ಅದೇನಾಯಿತು ಗೊತ್ತಿಲ್ಲ, ಇದ್ದಕ್ಕಿದ್ದಾಗ ಬೆಳಗ್ಗೆ ಇದ್ದರೆ ಈ ಎಡಗಾಲು ಮಾಡೋಕ್ಕೆ ಆಗಿಲ್ಲ.
ಸರಿ ಹೇಗೋ ಹಾಗೆ ಮೆಲ್ಲಿಗೆ ಮಾಡಿಕೊಂಡು ಸ್ನಾನ ಗೀನ ಮಾಡಿ ಮತ್ತು ಅವ್ರು ಯಾರೋ ಒಂದು 7 ಗಂಟೆ ಕ್ಲಾಸಿಗೆ ಕರ್ಕೊಂಡು ಹೋಗೋಕ್ಕೆ ಬೆಳಿಗ್ಗೆ 7:30 ಕ್ಲಾಸು ಮುಗಿಸಿ ಆಮೇಲೆ ಹೇಳಿದೆ ಈ ಥರ ಏನೋ ಕಾಲು ತೊಂದರೆ ಇದೆ, ಪಕ್ಕದಲ್ಲೇ ತುಮಕೂರು ಹೋಗೋಣ ನಡೀರಿ, ಒಂದು ವೆಹಿಕಲ್ ಮಾಡ್ಕೊಂಡು ಹೋಗೋಣ ಅಂದ್ವಿ. ಹೋದ್ವಿ. ಅದೇನೋ ಡಾಕ್ಟ್ರ್ ನೋಡಿದ್ರು, ಏನಾಗಿತ್ತು ಒಟ್ಟಿನಲ್ಲಿ 1 ಗಂಟೆಗೆಲ್ಲ ಮಾಮೂಲಿಗೆ ಬಂತು. ಮತ್ತು ಕಾರಲ್ಲಿ ವಾಪಸ್ ಬಂದ್ಬಿಟ್ವಿ. ಅದನ್ನು ಅವ್ರು ಯಾರು ಸಿದ್ಧಗಂಗಪ್ಪ ಅನ್ನೋರು ಯಾರಿಗೋ ಹೇಳಿದ್ರು, ಪ್ರವಚನ ನಡೀತಿರ್ಬೇಕಾದ್ರೆ. ಪ್ರವಚನ ಆದಮೇಲೆ ಯಾರೋ ಒಬ್ರು ಅಂತಾರೆ, ಸ್ವಾಮೀಜಿಗೆ ನೋಡಿ ಕೇಳ್ತಾ ಇದ್ರೂ ನಮ್ಮ ಅಭಿಪ್ರಾಯ ಬದಲಾಯಿಸ್ಕೊಳ್ಳೋದು ಅನ್ನೋಕ್ಕೆ. ಸ್ವಾಮೀಜಿಗೆ ಇವಾಗ ಸಂಸಾರ ಇದ್ದಿದ್ರೆ ಎಷ್ಟು ಜನ ನೋಡ್ಕೊಳ್ಳೋರು ಅಂತ ಯಾರೋ ಒಬ್ರು ಅಂದರು. ನಾನು ಹೇಳಿದೆ, ಸ್ವಾಮೀಜಿ ಒಬ್ಬರೇ ಇದ್ದಾದ ಕಾರಣ ನಡೀರಿ ಒಂದು ವೆಹಿಕಲ್ ಮಾಡ್ಕೊಂಡು ಹೋಗೋಣ, ತೋರಿಸ್ಕೊಂಬಂದ್ಬೇಡ. ಪಕ್ಕದಲ್ಲಿದ್ದಾರೆ ಡಾಕ್ಟರ್ ರವೀಂದ್ರ ಅಂತೊಬ್ಬರು ಚೆನ್ನಾಗಿ ನೋಡ್ತಾರೆ. ಪಾಪ ಫೀಸ್ ಗೀಸ್ ಅಂತ ತೊಗೊಳ್ಳೋಣ, ಬಲವಂತ ಮಾಡೋದು ತೊಗೊಳ್ಳಲ್ಲ, ಚೆನ್ನಾಗಿ ನೋಡ್ತಾರೆ. ತೋರಿಸ್ಕೊಂಬಂದ್ಬೇಡ ಅಂತ ಒಂದು ವೆಹಿಕಲ್ ಮಾಡ್ಕೊಂಡು ಬಂದುಬಿಟ್ವಿ. ನಿಜವಾಗ್ಲೂ ಕುಟುಂಬದಲ್ಲಿದ್ದರೆ ಅಷ್ಟು ತಕ್ಷಣ ವೆಹಿಕಲ್ ಮಾಡ್ಕೊಳ್ಳೋಕೆ ಮನಸ್ಸು ಬರೋಲ್ಲ. ಯಾಕೆ? ಖರ್ಚು ಜಾಸ್ತಿ ಆಗುತ್ತೆ. ಅದು ಒಂದು ಏನೋ ಒಂದು ನಿಶ್ಚಯ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ವೆಹಿಕಲ್ ಮಾಡ್ಕೊಂಡು ಹೋಗೋಣ ಅಂತ. ಯಜಮಾನಮ್ಮ ಏನಂತಾಳೆ, ಎಲ್ಲದಕ್ಕೂ ನೀವು ಇದೇ ಥರ ಒಂದು ಒದ್ದು ಬಟ್ಟೆ ಕಟ್ಟಿದ್ರೆ ಸಾಕಪ್ಪ, ಮೇಲಾಗುತ್ತೆ. ಎಲ್ಲದಕ್ಕೂ ಈ ಥರ ಖರ್ಚು ಮಾಡ್ತಾರೆ, ಮುಂದಕ್ಕೆ ಇವರಿಬ್ಬರು ಗತಿ ಏನು? ಮಕ್ಕಳು ತೋರಿಸ್ತಾರೆ. ಒಟ್ಟಿನಲ್ಲಿ ಅಷ್ಟು ಸುಲಭನಾಗ ಹೋಗೋಕ್ಕಾಗುತ್ತಂದರೆ ಇಲ್ಲ, ಗಡ್ಬಡ. ಒಬ್ಬರೇ ಇದ್ದು ಹೋಗಿ ಬಂದ್ಬಿಡ್ಬೋದು. ಇಬ್ಬರಿದ್ದು ಅವರಿಬ್ಬರು ಸೇರಿ ನಿಶ್ಚಯ ಮಾಡಬೇಕು. ಅದೇನು ಅಷ್ಟು ಸಾಮಾನ್ಯ ಅಲ್ಲ. ಸರಿ, 3 ಲಟ್ಫಟ್, 3 ಇದ್ದರೆ ಜಗಳ, 4 ಫಟಾಫಟ್. ಅಂದರೆ ಏಕಿ ಸುಖಿ, ಒಬ್ಬನೇ ಅನ್ನೋ ತಕ್ಕಂಡಿರ್ಬೇಕು ಅಂತ ಇರಲಿ. ಈ ದ್ವೈತ ಅಂದಾಗ 2 ಅಂದಾಗ ಈ ಜೀವ ಈಶ್ವರ ಭೇದ, ಜೀವಿ ಭೇದ, ಜೀವ ಜಗತ್ ಭೇದ ಅಂತ ಹೇಳ್ತಾರೆ. ಇದರಲ್ಲಿ ಜೀವ ಈಶ್ವರ ಭೇದ ಅನ್ನತಕ್ಕಂಥದ್ದು ಸಾಧನೆಗೆ ಅನುಕೂಲವೇ, ತಪ್ಪೇನಿಲ್ಲ. ಯಾಕೆ ದ್ವೈತ ದರ್ಶನ ಅನ್ನತಕ್ಕಂಥದ್ದು ಸಾಕ್ಷಾತ್ ಮೋಕ್ಷಕ್ಕೆ ಕಾರಣವಲ್ಲ ಅಂದರೆ, ಬಟ್ ಪ್ರಾರಂಭದಲ್ಲಿ ಅದು ಅನುಕೂಲ. ನನ್ನ ದಿವಸ ನಾನು ಹೇಳಿದೆ, ಯೋಗ ಬುದ್ಧಿಯಿಂದ ಜೀವನ ಮಾಡೋಕ್ಕೂ ನಡೀತಾ ಇದ್ದೀವಿ. ಯೋಗ ಬುದ್ಧಿಯಿಂದ ಜೀವನ ಮಾಡಬೇಕು. ನಾನು ಮಾಡ್ತೀನಿ ಅಂತ ಅಹಂಕಾರ ಇದ್ದರೆ ಇಷ್ಟಾನಿಷ್ಟ ಪರಗಳಲ್ಲಿ ಮನಸ್ಸಮಾಧಾನ ಇಟ್ಕೊಂಡು ಪರಮಾತ್ಮ ನಿನ್ನ ಸೇವೆ ಅನಂತ ದೃಷ್ಟಿನಲ್ಲಿ ಮಾಡಬೇಕು. ಮತ್ತು ಉಪಾಸನೆ ಅಂದರೆ ನಾಮಜಪ ಅಭ್ಯಾಸ ಮಾಡಬೇಕು ಅಂತ. ನೀವು ಪೂಜೆ ಮಾಡಿ, ಉಪಾಸನೆ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಏನಾದರೂ ಮಾಡಿದ್ರೂ ನಮಗೆ ಭಾವನೆ ಮುಖ್ಯ. ಅದರಲ್ಲಿ ಭಾವನೆ ಅನ್ನತಕ್ಕಂಥದ್ದು ಮುಖ್ಯ. ಭಾವನೆ ಅಂದರೆ ಯಾವ ರೀತಿ ಇರಬೇಕಪ್ಪ ಅಂದರೆ, ಸಾಮಾನ್ಯ ನಮ್ಗೆ ಯಾವ ರೀತಿ ಇರುತ್ತೆ ಭಾವನೆ. ಈಗ ಪ್ರಸಾದಕ್ಕೇನೋ ಇಡಬೇಕು, ಮರೆತುಬಿಟ್ಟೆ. ಪ್ರಸಾದಕ್ಕೆ ದೇವರ ಪೂಜೆ ಮಾಡ್ತಾರೆ, ಪ್ರಸಾದಕ್ಕೇನಾದ್ರು ಇಡಬೇಕು, ಮರೆತುಬಿಟ್ಟಿದ್ದಾರೆ. ಅದಕ್ಕೇನು ಮಾಡ್ತಾರೆ, ಗಣೇಶನ ಕೂಡಿಸಿ ಪೂಜೆ ಮಾಡಬೇಕಂತ ಬೆಲ್ದುಂಡೆ ಇಟ್ಟು ಪೂಜೆ ಮಾಡ್ತಾರೆ ಕೆಲವರು. ಆ ಸಮಯಕ್ಕೆ ಪಿಳ್ಳೆರಾಯನ ಮಾಡೋದು ಬಿಟ್ಬಿಟ್ವಿ, ಒಂದು ಬೆಲ್ದುಂಡೆನೇ ಇಟ್ಬಿಡು ಅಂತಾರೆ. ಆ ಪ್ರಸಾದಕ್ಕೆ ಏನು ಮಾಡ್ತಾರೆ, ಆ ಬೆಲ್ಲದಲ್ಲೇ ಸ್ವಲ್ಪ ಮುರುಕಿಬಿಟ್ಟು ಆ ಗಣೇಶನಲ್ಲೇ ಸ್ವಲ್ಪ ಮುರಿದು ಪಕ್ಕದಲ್ಲಿ ಪ್ರಸಾದ ಮಾಡ್ತಾರೆ. ಅಷ್ಟೇ ಅಲ್ಲ, ದೇವರೇನು ತಿಂತಾನೇನು ಇಡು, ನಿಜವಾಗ್ಲೂ ಅಲ್ಲಿ ದೇವರಿದ್ದಾನೆ ತಿಂತಾನೆ ಅನ್ನತಕ್ಕಂಥ ಭಾವನೆ ಇಲ್ಲ ನಮಗೆ. ದೇವರೇನು ತಿಂತಾನೆ. ನಾರ್ತ್ ಇಂಡಿಯಾದಲ್ಲಿ ಯಾತ್ರಾ ಸ್ಥಳಗಳಿಗೆ ಹೋದರೆ ಅಡಿಕೆ ವಿಳೆದೆಲೆ ತಗೋಬೇಕಾದ್ರೆ ಖಾನೆವಾಲಿ ನೈತ ಭಗವಾನ್ಕು ದೇನೆವಾಲಿ ಅಂತಾರೆ. ನೀನು ತಿನ್ನಲಿಕ್ಕೋಸ್ಕರನೋ ಅಥವಾ ದೇವ್ರಿಗೆ ಕೊಡಲಿಕ್ಕೋಸ್ಕರ ಅಂತ. ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಬೇಡಿ, ನಾವು ಕೇಳಿ. ನಿದ್ದೆ ಮಾಡೋದು ಗೊತ್ತು ನಮಗೆ, ಕೇಳೋದು ಗೊತ್ತು. ಕಣ್ಣು ಮುಚ್ಕೊಂಡು ನೀವು ಅಷ್ಟೇ ಯೋಗದವರು. ಅದೇ ಖಾನೆವಾಲಿನೇ ಇತ್ತು ಭಗವಾನ್ಕು ದೇನೆವಾಲಿ. ಅದೇ ನೀವು ತಿನ್ನಲಿಕ್ಕೋ ದೇವ್ರಿಗೆ ಕೊಡಲಿಕ್ಕೋ ಅಂತಾರೆ. ಭಗವಾನ್ಕು ದೇನೆವಾಲಿ, ದೇವ್ರಿಗೆ ಕೊಡೋದನ್ನು ಕೊಡು ಅಂದರೆ ಒಣಗಿದ್ದು ಕೊಡ್ತಾರೆ. ಅಡಿಕೆ ಅಡಿಕೆ ಕೆಲಸಕ್ಕೆ ಬಾರದ್ದು ವಿಳ್ಳೆದೆಲೆ ಒಣಗೋಗಿರೋದು ಕೊಡ್ತಾರೆ. ಖಾನೆವಾಲಿ ಅಂದರೆ ಚೆನ್ನಾಗಿರೋದು ಕೊಡ್ತಾರೆ. ಅದೇ ನಮಗೆ ದೇವರು ಅನ್ನೋದಕ್ಕೆ ಅಲ್ಲಿದ್ದಾನೆ ಅನ್ನೋ ಅಭಿಪ್ರಾಯ ಇದೆ ಅಂದರೆ ಇಲ್ಲ. ಆ ರೀತಿಯಾದಂಥ ಉಪಾಸನೆ ಪೂಜೆಯಿಂದ ಪ್ರಯೋಜನ ಇಲ್ಲ. ನಿಜವಾದ ದೇವರಿದ್ದಾನೆ ಅನ್ನೋದು ಇರಬೇಕು. ಯಾವ ರೀತಿ ಬೇಕಪ್ಪ ಅಂದರೆ, ಮಧುಸೂದನ್ ಸರಸ್ವತಿ ಅನ್ನತಕ್ಕಂಥವ್ರೊಬ್ಬರು
ದ್ವೈತ ಸಂಪ್ರದಾಯದಲ್ಲೂ ಒಬ್ಬರಿದ್ದರು ಮಧುಸೂದನ ಸರಸ್ವತಿ ಅಂತ, ಅದ್ವೈತ ಸಂಪ್ರದಾಯದಲ್ಲೂ ಇದ್ದರು. ಅದರಲ್ಲಿ ಅದ್ವೈತ ಸಂಪ್ರದಾಯದ ಪ್ರಾರಂಭದಲ್ಲಿ ಗಣೇಶ ಉಪಾಸನೆ ಮಾಡ್ತಿರ್ತಾರೆ. ಎಷ್ಟೇ ಉಪಾಸನೆ ಮಾಡಿದ್ರೂ ಅವ್ರಿಗೇನು ಫಲ ಕಾಣಲಿಲ್ಲ. ಅವರೆಲ್ಲ ಭಾಳ ನಿಷ್ಠೆಯಿಂದ ಮಾಡಿದವರು. ದೇವ್ರ ಮೇಲೆ ಆ ರೀತಿ ಮಾತನಾಡೋದಕ್ಕೆ ಕೋಪ ಮಾಡತಕ್ಕಂಥ ಅಷ್ಟು ನಿಷ್ಠೆ ಇತ್ತು ಅವರಲ್ಲಿ. ಪುರಂದಾಸ ಹೇಳ್ತಾರೆ, ಯಾರು ಬದುಕಿದರೆ ಹರಿ ನೀನು ನಂಬಿ ಯಾರು ಬದುಕಿದ್ದಾರೆ ಹೇಳು ಅಂತ ಕೇಳಬೇಕಾದ್ರೆ ಎಷ್ಟು ಭಕ್ತಿ, ಎಷ್ಟು ಧೈರ್ಯ ಇದೆ. ಅದೇ ರೀತಿ ಮಧುಸೂದನ ಸರಸ್ವತಿ ಗಣೇಶನ ಉಪಾಸನೆ ಮಾಡ್ತಾರೆ. ನೀನು ಪ್ರಯೋಜನ ಇಲ್ಲ, ಎಷ್ಟು ಉಪಾಸನೆ ಮಾಡಿದ್ರು ಏನು ಪ್ರಯೋಜನ ಕಾಣಲಿಲ್ಲ ಅಂದ್ಬಿಟ್ಟು ತೆಗೆದು ಗಣೇಶ ವಿಗ್ರಹನ ಹಟ್ಟಿನ ಮೇಲೆ ಹಾಕ್ತಾರೆ. ಹಟ್ಟಿನ ಮೇಲೆ ಹಾಕಿಬಿಟ್ಟು ಗಣೇಶನ ತೆಗೆದುಹಾಕಿ ಅವ್ರ ಅಪ್ಪನ ಪೂಜೆ ಮಾಡ್ತಾರೆ. ಗಣೇಶನಪ್ಪ ಯಾರು? ಜ್ವರ ಹೇಳಿ, ಈಶ್ವರ. ಯಾಕೆಂದರೆ ಅಲ್ಲೆಲ್ಲ ಒಂದು ಕಡೆ ಕೇಳಿದೆ ನಾನು ಕರ್ನಾಟಕದಲ್ಲೇ, ಗಣೇಶನಪ್ಪ ಯಾರು ಅಂತ ಗೊತ್ತಿಲ್ಲ ಅಂದರು. ಇದೇನಪ್ಪ ಇಷ್ಟು ಮಾತ್ರ ಗೊತ್ತಿಲ್ವ ಅಂದರೆ, ಅವ್ರು ಗಣೇಶ ಅಂದಾಗ ನಾನು ಗಣೇಶನ ಶಬ್ದ ಉಪಯೋಗಿಸ್ತೆ. ಅಲ್ಲಿ ಕೂತಿರೋರಲ್ಲಿ ಯಾವ ಗಣೇಶನ ಯೋಚನೆ ಮಾಡ್ತಾರೆ? ಈ ಫಿಲ್ಮ್ ಆ್ಯಕ್ಟ್ ಗಣೇಶನ. ಅದಕ್ಕೋಸ್ಕರ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂತಾರೆ. ಅದೇ ಯಾವ ಅರ್ಥದಿಂದ ಶಬ್ದ ಉಪಯೋಗಿಸ್ತಾರೆ ಶ್ರವಣ ಹೇಳೋರು, ಅದೇ ಅರ್ಥದಲ್ಲೇ ಅರ್ಥ ಮಾಡ್ಕೋಬೇಕು. ಗಣೇಶ ಅಂತ ಉಪಯೋಗಿಸಿ ಅವರಪ್ಪ ಯಾರನ್ನು ಗೊತ್ತಿಲ್ಲ ಅಂದರೆ ಫಿಲ್ಮ್ ಆ್ಯಕ್ಟ್ ಗಣೇಶ ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲಪ್ಪ ಆ ಗಣೇಶ ಅಲ್ಲ. ಮತ್ತು ನಾನು ಹೇಳಿದೆ ಈ ಥರ ಪುರಾಣ ಈಶ್ವರ ತಂದೆ ಅಂತ, ಹೌದಾ? ಸೊ ಇವಾಗ ಈಶ್ವರನ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಒಂದು ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಆ ಈಶ್ವರನ ನಿರ್ಮಾಲ್ಯ ಎಲ್ಲ ತೆಗೆದು ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಮತ್ತು ಪಂಚಾಕ್ಷ ಅನುಷ್ಠಾನಕ್ಕೆ ಕೂತ್ಕೊಂಡ್ರು. ಓಂ 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 ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಪಂಚಾಕ್ಷ ಅನುಷ್ಠಾನ ಮಾಡ್ತಾ ಕೂತ್ಕೊಂಡ್ರು. ಅನುಷ್ಠಾನ ಮಾಡ್ತಾ ಮಂತ್ರನೂ ನಿಂತೋಯ್ತು, ಅನುಷ್ಠಾನ ಮಾಡ್ತಿದ್ದೀನಿ ಅನ್ನೋ ಅಹಂಕಾರ ನಿಂತೋಯ್ತು. ಅಂತ ಕೂತಿದ್ರು. ಆಮೇಲೆ ಕಣ್ಬಿಟ್ಟು ನೋಡ್ತಾರೆ, ಊದ್ಕಡ್ಡಿ ಹೊಗೆ ಗಣೇಶನ ಮೂಗು ಹೋಗ್ತಾಯಿದೆ. ಗಣೇಶ, ನೀನು ಪ್ರಯೋಜನ ಇಲ್ಲ ಅಂತ ಮ್ಯಾಲಕ್ಕೆ ಹಾಕಿ ನಿಮ್ಮ ತಂದೆಗೆ ನಾನು ಪೂಜೆ ಮಾಡಿ ಊದ್ಕಡ್ಡಿ ಹಚ್ಚಿದ್ರೆ ಆ ಹೊಗೆ ಆ ವಾಸನೆ ನೀನು ತೊಗೊಳ್ತೀಯ, ನಿಂಗೊಂದು ಕೆಲಸ ಮಾಡ್ತೀನಿ ತಗೋ ಅಂದ್ಬಿಟ್ಟು ಒಳಗಡೆ ಹೋಗಿ ಹತ್ತಿ ತಗೊಂಬಂದು ಗಣೇಶನ ಮೂಗು ಮುಚ್ಚಲಿಕ್ಕೆ ಹೋಗ್ತಾರೆ. ಅವಾಗ ಗಣೇಶ ಪ್ರತ್ಯಕ್ಷ ಆಗ್ತಾನೆ. ನಮಗೇನು ಆ ಥರ ಗಣೇಶ ಪ್ರತ್ಯಕ್ಷ ಆಗೋದೇ ಇಲ್ಲ. ಬೈ ಚಾನ್ಸ್ ಆದರೆ ನಾವೇನು ಕೇಳ್ತೀವಿ? ಈಗಿನ ಕಾಲಕ್ಕೆ ಒಂದು ವಾಟ್ಸಪ್ ಬೇಕು, ಲ್ಯಾಪ್ಟಾಪ್ ಬೇಕು, ಇದೆಂಥದ್ದನ್ನು ಕೇಳ್ತೀವಿ. ಆದರೆ ಮಧುಸೂದನ ಸರಸ್ವತಿ ಆಶ್ಚರ್ಯ ಆಯಿತು. ಇಷ್ಟು ವರ್ಷದ ಕಾಲ ಇಷ್ಟು ಶ್ರದ್ಧಾ ಭಕ್ತಿಯಿಂದ ನಾನು ನಿನ್ನ ಆರಾಧನೆ ಮಾಡಿದೆ, ನೀನು ಕಾಣಿಸ್ಕೊಳ್ಳಿಲ್ಲ. ಇವತ್ತಿನ ದಿವಸ ನಿನ್ನ ಮೇಲೆ ದ್ವೇಷಕ್ಕೆ ನೀನು ಮೂಗು ಮುಚ್ಚಬೇಕು ಅಂತ ಬಂದರೆ ಇವತ್ತು ಕಾಣಿಸ್ತಾ ಇದೆಯಾ? ಯಾಕೆ ಇಷ್ಟು ದಿವಸ ಯಾಕೆ ಕಾಣಿಸ್ಲಿಲ್ಲ? ಇಷ್ಟು ದಿವಸ ನಾನು ಒಂದು ಬೊಂಬಿಯಾಗೆ ನೋಡ್ತಾ ಇದ್ದೆ. ನೋಡಿ, ನಾವು ಪೂಜೆ ಮಾಡಬೇಕಾದ್ರೆ ಬೊಂಬಿಯಾಗೆ ನೋಡ್ತೀವಿ ಅದನ್ನು. ಆ ಕಾರಣ ಯದ್ಭಾವಂ ತದ್ಭವತಿ. ನಾವು ಯಾವ ರೀತಿ ಭಾವನೆ ಮಾಡ್ತೀವಿ ಉಪಾಸನೆಯಲ್ಲಿ ಅದೇ ರೀತಿ ನಾನು ಬೊಂಬಿಯಾಗೆ ಕೂತಿದ್ದೆ. ಇವತ್ತು ನಾನು ಜೀವಂತವಾಗಿದ್ದೀನಿ, ವಾಸನೆ ತಗೊಳ್ತಿದ್ದೀನಿ ಅಂತ ನೀನು ಆ ರೀತಿ ಭಾವನೆಯಿಂದ ನೋಡ್ತಿದ್ದೆ. ಆದ ಕಾರಣ ನಾನು ಬರಲೇಬೇಕಾಯ್ತು. ಹೌದಾ? ಅಂದರೆ ಉಪಾಸನೆಯಲ್ಲ ಆ ಥರ ಇರಬೇಕು. ಆ ರೀತಿ ಉಪಾಸನೆ ಮಾಡಿಕೊಂಡು ಕರ್ಮಯೋಗ ಸಾಧನೆ ಮಾಡಿಕೊಂಡು ಆ ನಂತರದಲ್ಲಿ ಉಪನಿಷತ್ ಶ್ರವಣ ಮಾಡಿ ತಿಳ್ಕೊಂಡ್ರೆ ಭೇದ ಅನ್ನತಕ್ಕಂಥದ್ದು ಇಲ್ಲ. ಸೊ ಆ ರೀತಿ ಈಶ್ವರ ನಾನು ಬೇರೆ ಅನ್ನೋದ್ರಿಂದ ಪ್ರಾರಂಭ ಮಾಡೋದು ಸರಿಯೇ, ಬಟ್ ಅದೇ ಪರಮಾತ್ಮ ಅಂತ ಅಲ್ಲ. ಈ ಒಂದು ದ್ವೈತ ಅಂದರೆ. ಇನ್ನೊಂದು ದ್ವೈತ ಅಂದರೆ ಇಲ್ಲಿ ಪೃಥಕ್ತ್ವೇನ ತು ಭೇದೇನ. ಶ್ಲೋಕ ಆಗೋಣ. ಓಂ ಭಗವಾನುವಾಚ ಪೃಥಕ್ತ್ವೇನ ತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿದಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ.
श्रीभगवानुवाच पृथक्त्वेन तु यज्ञानं नानाभावान् पृथग्विदान् वेत्ति सर्वेषु भूतेषु तज्ज्ञानं विद्धि राजसम् पृथक्त्वेन तु भेदेन प्रतिशरीरम् अन्यत्वेन यಜ್ಞಾನಂ ನಾನಾ ಭಾವಾನ್ ಭಿನ್ನಾನ್ ಆತ್ಮನಃ. ಕೆಲವರು ಒಂದೊಂದು ಶರೀರದಲ್ಲೂ ಒಂದೊಂದು ಆತ್ಮ ಇದೆ, ಅನೇಕ ಆತ್ಮಗಳು ಇದೆ ಅಂತ ಹೇಳ್ತಾರೆ. ಭಿನ್ನಾನ್ ಆತ್ಮನ ಪೃಥಕ್ ವಿಧಾನ್ ಪೃಥಕ್ ಪ್ರಕಾರಾನ್. ಅಷ್ಟೆಲ್ಲ ಎಲ್ಲ ಒಂದೇ ಥರ ಇದ್ದಾರೆ ಅಂದ್ರೆ ಇಲ್ಲ. ಹೊರಗಡೆಗೆ ಒಂದೇ ಥರ ಕಾಣಲು ನಿಜ, ಅದೇ ಒಳಗಡೆ ಇರತಕ್ಕಂಥ ಚೈತನ್ಯದಲ್ಲಿ ಕೂಡ ಬೇರೆ ಬೇರೆ ಅಂತ ಹೇಳ್ತಾರೆ. ಅದೇ ಶರೀರ ಎಷ್ಟಿದೆಯೋ ಅಷ್ಟು ಆತ್ಮಗಳಿವೆ. ಮತ್ತು ಎಲ್ಲರಲ್ಲಿರ್ತಕ್ಕಂಥ ಆತ್ಮ ಒಂದೇ ರೀತಿ ಅಲ್ಲ, ನಾನಾ ರೀತಿ ಇರುತ್ತೆ. ಅಂದರೆ ಶರೀರವೂ ಭೇದ ಇದೆ, ಆತ್ಮಗೂ ಭೇದ ಅನ್ನತಕ್ಕಂಥದ್ದು ಇದೆ ಅಂತಾರೆ. ಭಿನ್ನಾನ್ ಆತ್ಮನಃ ಪೃಥಕ್ ವಿಧಾನ್ ಪೃಥಕ್ ಪ್ರಕಾರಾನ್ ಭಿನ್ನ ಲಕ್ಷಣ ಇತ್ಯರ್ಥಃ. ಹೌದಾ? ಈ ರೀತಿ ಯಾರು ವೇತ್ತಿ ವಿಜಾನಾತಿ ಜ್ಞಾನ, ಈ ರೀತಿ ಯಾವ ಜ್ಞಾನವನ್ನು ತಿಳ್ಕೊಳ್ತಾರೋ ಎಲ್ಲ ಸರ್ವೇಷು ಭೂತೇಷು ಎಲ್ಲ ಜೀವರಾಶಿಗಳಲ್ಲೂ ಆತ್ಮ ಅನ್ನತಕ್ಕಂಥದ್ದಿದೆ. ಶರೀರ ದೃಷ್ಟಿಯಿಂದಲೂ ಬೇರೆ ಎಲ್ಲರೂ, ಆತ್ಮ ದೃಷ್ಟಿಯಿಂದಲೂ ಬೇರೆ ಬೇರೆ ಆತ್ಮಗಳೇ ಇದೆ ಅಂತ ಹೇಳ್ತಾರೋ. ತಜ್ಞಾನ ವಿಧಿ ರಾಜಸಂ. ಆ ರೀತಿ ಅರ್ಥ ಮಾಡ್ಕೊಳ್ತಕ್ಕಂಥ ರಾಜಸ ಗುಣ ಅಂತ. ಹೌದಾ? ಯಾಕಪ್ಪ ರಾಜಸ ಗುಣ ಅಂದರೆ, ನಾವು ಇಲ್ಲದೇ ಇರತಕ್ಕಂಥದ್ದನ್ನು ಬೆಳಗ್ಗೆ ಕ್ಲಾಸಲ್ಲಿ ನೋಡಿದ್ವಿ. ನಾವು ಬಣ್ಣ ಬಳಿತೀವಿ, ಬಣ್ಣ ಬಳಿದು ಆಸೆಯನ್ನು ಬೆಳೆಸ್ಕೊಡ್ತೀವಿ. ಇಲ್ಲಿ ನಿಜವಾಗ್ಲೂ ನಾವು ಶಾಸ್ತ್ರ ಪ್ರಕಾರ, ಪ್ರಮಾಣ ಪ್ರಕಾರ, ವೇದ ಪ್ರಮಾಣ ಪ್ರಕಾರ ಚಿಂತನೆ ಮಾಡ್ತಾ ಹೋದರೆ ಅನೇಕತ್ವ ಇಲ್ಲ. ಬಟ್ ಆದರೆ ನಾವು ಅನೇಕತ್ವ ಅನ್ನತಕ್ಕಂಥದ್ದು ಕಾಣ್ತಿದೆ, ಕಂಡಿದ್ದೇನೆ ಸತ್ಯ ಅಂತ ಇಟ್ಕೊಂಡ್ಬಿಟ್ಟಿದ್ದೀವಿ. ಆ ಕಂಡಿದ್ದು ನಿಜವೋ ತಪ್ಪು ಅಂತ ವಿವೇಕ ಮಾಡೋಕ್ಕೆ ಹೋಗಲಿಲ್ಲ. ಹೌದಾ? ಆದ ಕಾರಣ ಯಾರು ಈ ರೀತಿ ಅರ್ಥ ಮಾಡ್ಕೊಳ್ತಾರೋ ರಾಜಸಂ ರಜೋಗುಣ ನಿವೃತ್ತಂ, ಇದು ರಾಜಸಿಕ ಜ್ಞಾನ. ಅಂದರೆ ಭೇದಗಳೇ, ಆತ್ಮದಲ್ಲೂ ಭೇದ ಅನ್ನತಕ್ಕಂಥ, ಶರೀರದಲ್ಲೂ ಭೇದ ಅನ್ನತಕ್ಕಂಥದ್ದಿದೆ. ಜೈನ್ ಸಿದ್ಧಾಂತದಲ್ಲಿ ಹೇಳ್ತಾರೆ ಅಂತ. ಅಲ್ಲಿ ಮಹಾವೀರರು ಆ ರೀತಿ ಹೇಳಿದ್ರೂ ಇಲ್ಲ, ಮಹಾವೀರರು ಆ ರೀತಿ ಹೇಳಿದ್ರೂ ಇಲ್ಲ, ಆದರೆ ಬೇರೆ ಯಾರನ್ನ ಮಹಾತ್ಮರು ಆ ರೀತಿ ಹೇಳಿದರೂ ಇಲ್ಲ. ಒಟ್ಟಿನಲ್ಲಿ ಈಗ ಪ್ರಚಾರದಲ್ಲಿ ಇರತಕ್ಕಂಥದ್ದಲ್ಲಿ ಆನೆಯಲ್ಲಿ ಆತ್ಮ ದೊಡ್ಡದಾಗಿರುತ್ತೆ, ಇರುವೆನಲ್ಲಿ ಸಣ್ಣಗಿರುತ್ತೆ, ಚಿಕ್ಕ ಆತ್ಮ ಇರುತ್ತೆ. ಈ ರೀತಿ ಶರೀರ ಎಷ್ಟು ಗಾತ್ರನೋ ಅಷ್ಟು ಮಟ್ಟಿಗೆ ಆತ್ಮ ಇರುತ್ತೆ ಅಂತಲೂ ಹೇಳ್ತಾರೆ ಅಂತಾರೆ ಜೈನ ಸಿದ್ಧಾಂತದಲ್ಲಿ. ಹೌದಾ? ಈ ರೀತಿ ಹೇಳತಕ್ಕಂಥದ್ದು ಇದು ನಾವೇ ಇಲ್ಲದೇ ಇರತಕ್ಕಂಥ ಇರೋದನ್ನು ಅರ್ಥ ಮಾಡ್ಕೊಳ್ತೀರ, ಇಲ್ಲದೇ ಇರತಕ್ಕಂಥದ್ದನ್ನು ಕಲ್ಪನೆ ಮಾಡಿಕೊಂಡು ಸತ್ಯ ಅಂದ್ಕೊಂಡು ಮತ್ತೆ ಅದಕ್ಕೆ ಬಣ್ಣ ಬಡ್ದು ಇದು ಸುಖ ಇದು ದುಃಖ ಅಂತ ವ್ಯವಹಾರ ಮಾಡ್ತಾಯಿದ್ದೀವಿ. ಇದು ರಜೋಗುಣ ಅಂತಾರೆ. ಈಗ ನಾವು ಇರತಕ್ಕಂಥ ವಿವೇಕ ಮಾಡಿಕೊಳ್ಳಿರ ಅಂತ ಹೇಳ್ತಾ ಇದ್ದೀವಿ. ಹೌದಾ? ಅಲ್ಲ, ಪ್ರತ್ಯಕ್ಷ ಕಾಣುತ್ತಲ್ಲ, ನಮಗೆ ಕಾಣ್ತಾ ಇದೆ ಅಂತ. ಬೆಳಗ್ಗೆ ಕ್ಲಾಸಲ್ಲಿ ನೋಡಿದ್ವಿ, ನನಗೂ ಮತ್ತೊಂದು ವಸ್ತುಗೂ ಭೇದ ಅನ್ನತಕ್ಕಂಥದ್ದು ಶರೀರ ದೃಷ್ಟಿಯಿಂದ ನಾವು ನೋಡ್ಬೋದೇ ಹೊರತು, ಮತ್ತು ಇಲ್ಲಿನ ತನಕ ನಾನು ನನ್ನ ಪ್ರಪಂಚ ಅಂದಾಗ ಇಲ್ಲಿನ ತನಕ ನನ್ನ ಪ್ರಪಂಚ ಬೇರೆ ಅಂತ ನಾವು ತೋರಿಸ್ಲಿಕ್ಕಾಗಿದ್ದೀವಿ ಅಂದರೆ ಒಂದು ವಿಭಾಗ ಮಾಡಿ ಆಗೋಲ್ಲ. ಅದೇ ಕನಸಿನಲ್ಲಿ ನೋಡ್ಕೊಳ್ಳಿ, ಚೆನ್ನಾಗಿ ಗೊತ್ತಾಗುತ್ತೇನೆ. ನಾನು ಕನಸಿನಲ್ಲಿ ನನ್ನ ಪ್ರಪಂಚ ಅಂತ ಜೀವನ ಮಾಡ್ತೀವಿ. ಹೌದಾ? ಅದರಲ್ಲಿ ನಾನು ಅಂದರೆ ಎಲ್ಲಿನ ತನಕ, ನನ್ನ ಪ್ರಪಂಚ ಎಲ್ಲಿಂದ ಶುರುವಾಗುತ್ತೆ ಅಂತ ಅಲ್ಲಿ ಏನನ್ನು ನಾವು ಪ್ರಯತ್ನ ಮಾಡೋಕ್ಕಾಗುತ್ತೋ ಅಂದರೆ ಒಂದು ಗೆರೆ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಅಷ್ಟೇ ಅಲ್ಲ, ಈಗ ಯಾರು ಕನಸು ನೋಡೋಕ್ಕೆ ಹೋಗ್ಬೇಡಿ. ಕನಸಿನ ಅನುಭವ ಇದೆ, ಇವಾಗ ಕನಸು ನೋಡಬೇಕಾದಿಲ್ಲ.
ಅದನ್ನು ಮನಸ್ಸಿಗೆ ತಂದ್ಕೊಳ್ಳಿ. ತಂದ್ಕೊಂಡು ಕನಸಿನಲ್ಲಿ ಈಗ ನಿಮ್ಗೊಂದು ಕನಸು ಬಿತ್ತು, ಹರಿದ್ವಾರಲ್ಲಿ ಕುಂಭಮೇಳ ನಡೀತಾ ಇದೆ, ಅಲ್ಲಿ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ ಕನಸಿನಲ್ಲಿ. ಅಲ್ಲಿ ಕುಂಭಮೇಳದಲ್ಲಿ 40 ಲಕ್ಷ ಜನ ಸೇರಿದ್ದಾರೆ, ಹೌದಾ? ಮತ್ತು ನದಿನ ಸ್ನಾನ ಮಾಡಬೇಕು. ಗಂಗಾ ನದಿ ಹರಿತಾ ಇದೆ. ಇದೆಲ್ಲ ಎಲ್ಲಿ ನಡೀತಾ ಇದೆ? ಕನಸಿನಲ್ಲಿ ನಡೀತಾ ಇದೆ. ಗಂಗಾ ನದಿ ಹರಿತಾ ಇದೆ. ಸ್ನಾನ ಮಾಡೋಕ್ಕೋಸ್ಕರ ಆ ನದಿ ನೀರು ಬೆಚ್ಚಗಿದೆಯೋ ಅಥವಾ ಜಾಸ್ತಿ ಬಿಸಿ ಇದೆಯೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಕೈ ನೋಡ್ತೀರಾ, ತಣ್ಣಗಿದೆ, ಹೌದಾ? ಏನಪ್ಪ ಈ ತಣ್ಣೀರಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡಿ, ಏನೋ ಒಂದು ದೃಢ ನಿಶ್ಚಯ ಮಾಡಿ ಹರಹರ ಮಹಾದೇವ ಅಂತ ಮುಳುಗಾಕ್ತೀರ. ಮುಳುಗಾಕಿದ್ರೆ ಎಚ್ಚರ ಆಗುತ್ತೆ. ಎಲ್ಲಿದ್ದೀರ ಅಂದರೆ ಕಾರಿನಲ್ಲಿಲೇ ಇದ್ದೀವಿ, ಕಾರಿನಲ್ಲಿಲೇ ಇದ್ದೀರ, ಹೌದಾ? ಈಗ ಅಲ್ಲಿ 40 ಲಕ್ಷ ಜನ ಯಾರು ಸೇರಿದ್ರೋ ಕೇಳಿ ಚೆನ್ನಾಗಿ. 40 ಲಕ್ಷ ಜನ ಯಾರು ಸೇರಿದ್ರೋ ಅವರೆಲ್ಲರೂ ನೀವೇ ಆ ರೀತಿ ಕಾಣಿಸ್ಕೊಂಡ್ರು ಅಥವಾ ಯಾರನ್ನ ಬಂದಿದ್ರು ಹೊಸ್ತಾಗಿ, ಹೌದಾ? ಈಗ ಮತ್ತು ಅಲ್ಲಿ ಕಂಡಂಥ ಗಂಗಾ ನದಿ, ಅಲ್ಲಿ ಕಂಡಂಥ ಕಾಡು, ಪಂಚಮಹಾಭೂತ ಪ್ರತಿಯೊಂದು ನೀವೇ ಆಗಿದ್ರು, ಬೇರೆ ಯಾರನ್ನ ಬಂದಿದ್ರು? ಅದೇ ರೀತಿ ಇಲ್ಲರು, ಅಲ್ವಾ? ಈ ತತ್ವವನ್ನು ತಿಳ್ಕೊಳ್ತೀರಾ, ನಾವು ಕಾಣತಕ್ಕಂಥ ಈ ಪ್ರಪಂಚನೇ ಸತ್ಯ ಅಂತ ಇಟ್ಕೊಂಡು ಅದಕ್ಕೆ ಮತ್ತೆ ಬಣ್ಣ ಬಳ್ದು, ಹೌದಾ? ಅದಕ್ಕೆ ಮತ್ತೆ ಬಣ್ಣ ಬಳ್ದು, ಓ ಇದರಲ್ಲಿ ಸುಖ, ಬಣ್ಣ ಬಳಿಯೋದು ಅದು, ಇದರಲ್ಲಿ ಸುಖ ಇದೆ, ಇದರಲ್ಲಿ ದುಃಖ ಇದೆ, ಇದನ್ನು ಪಡೆಯೋದ್ರಿಂದ ನನ್ನ ಜೀವನ ಸಾರ್ಥಕ, ಇದನ್ನು ಬಿಡಿಸ್ಕೋಬೇಕು ಅಂದ್ಬಿಟ್ಟು ಹುಟ್ಟಿದಾಗಿಂದ ಸಾಯೋ ತನಕ, ಈ ಬೆಳಗ್ಗೆ ರಾತ್ರಿ ಮಲಗೋ ತನಕ ಅನುಕೂಲವಾದನ್ನು ಪಡೆಯೋದು, ಅನಾನುಕೂಲವಾದನ್ನು ದೂರ ಹೋಗೋದು, ಇಷ್ಟೇ ಮಾಡ್ಕೊಂಡಿರ್ತೀವಿ. ಈ ರೀತಿ ಕರ್ಮಬಂಧನ ಅನ್ನತಕ್ಕ ಬರುತ್ತೆ, ಮತ್ತೆ ಮತ್ತೆ ಜನ್ಮ ಅನ್ನತಕ್ಕ ಬರುತ್ತೆ ಅಂದಾಗ ಇದೇನೇ ಏನು ರಾಜಸಿಕ ಜ್ಞಾನ, ಏಕತ್ವ ಅನ್ನತಕ್ಕ ಕಾಣ್ತೀರ. ಅನೇಕತ್ವೇ ಸತ್ಯ ಅಂತ ಯಾರು ಜೀವನ ಮಾಡ್ತೀರೋ ಅದು ರಾಜಸಿಕ ಜ್ಞಾನ. ನಿಜವಾಗಿ ಏಕತ್ವಕ್ಕೆ ಹೆಚ್ಚು ನಾವು ಕಷ್ಟಪಡಬೇಕಾದಿಲ್ಲ. ಏನಂದ್ರೆ ಮೊದಲು ಆಸಕ್ತಿ ಬರಬೇಕು. ಆಸಕ್ತಿ ಅಂದರೆ ನಿಜವಾಗಿ ನಮಗೆಲ್ಲ ಆಸಕ್ತಿ ಇದೆ ಅನಿಸುತ್ತೆ, ನಮಗೆಲ್ಲ ಆಸಕ್ತಿ ಇದೆ ಅನಿಸುತ್ತೆ. ಭಾಳಷ್ಟು ಕುಟುಂಬಗಳು, ನಾವು ಸುಮಾರು 33 ವರ್ಷದಿಂದ ಓಡಾಡ್ತಿದ್ದೆ ನಾನು. ಎಷ್ಟು ಆಸಕ್ತಿ ಒಂದು ಕುಟುಂಬದಲ್ಲಾದರೆ 3 ತಿಂಗಳಿಗೆ ಒಂದ್ಸಲ ಅವ್ರ ಮನೆಯಲ್ಲೇ ಪ್ರವಚನ ನಡೆಯೋದು. ಸುಮಾರು 60-70 ಜನ ಬರೋರು ರೆಗ್ಯುಲರಾಗಿ, 3 ತಿಂಗಳಿಗೆ ಒಂದ್ಸಲ. ವರ್ಷಕ್ಕೆ 41 ದಿವಸ ಪ್ರವಚನ ಇಟ್ಕೊಳ್ಳೋರು. ಒಂದು ಸಲ 41 ದಿವಸ ಕಾರ್ಯಕ್ರಮ ನಡೀಬೇಕು ಅಂತ. ಆ ಊರಲ್ಲಿ ಜನ ಬಂದವರೆಲ್ಲ ಆಕೆಗೆ ಎಷ್ಟು ಕೇಳ್ತಾರಮ್ಮ 40 రోజు ಅಂತ ಅನ್ನೋರು. ಸದ್ಯ ಅವ್ರ ಮಾತು ಕೇಳ್ಕೊಂಡು ಸ್ಟಾಪ್ ಮಾಡಿರಲಿಲ್ಲ, ಅವರು ನಡೆಸಿದ್ರು ಭಾಳಷ್ಟು ವರ್ಷ. ಇವತ್ತಿನ ದಿವಸ ವೇದಾಂತ ಅಂದರೆ ವೈರಾಗ್ಯ, ವೇದಾಂತ ಅಂದರೆ ವೈರಾಗ್ಯ. ನಿಜವಾಗಿ ನಮಗೆ ಅರ್ಥ ಆಯಿತೋ, ಆಸಕ್ತಿ ಇದೆಯೋ, ಯಾವುದೋ ಒಂದು ಜನ್ಮದ ಪುಣ್ಯದಲ್ಲಿ, ಯಾವುದೋ ಜನ್ಮದ ಪುಣ್ಯ ಸ್ವಲ್ಪ ಆಸಕ್ತಿ ಬರುತ್ತೆ, ಸ್ವಲ್ಪ ಶ್ರವಣ ಮಾಡ್ತೀವಿ. ಆದರೆ ಮಾಯೆ ಅನ್ನತಕ್ಕಂಥದ್ದು ಮತ್ತೆ ವಾಪಸ್ ಎಳ್ಕೊಂಡು ಹೋಗುತ್ತೆ. ಭಕ್ತ ಕವಿರು ಹೋಗ್ತಿರ್ತಾರಂತೆ, ಯಾರೋ ಒಬ್ಬ ಆಗಿನ ಕಾಲಕ್ಕೆ, ಈಗಿನ ಕಾಲಕ್ಕೆ ಅದು ಕಾಣಲ್ಲ. ಅದನ್ನು ಕಂಡಿದ್ದು ಒಂದು ಸ್ವಲ್ಪ ತಲೆಗೆ ಹೋಗಿರೋದೇನೋ, ಈಗಿನ ಕಾಲಕ್ಕೆ ಅದು ಕಾಣಲ್ಲ. ರಾಗಿನೋ ಏನು ಬೀಸ್ತಿರ್ತಾರೆ. ಕವಿರು ನೋಡ್ತಾರೆ, ನಾವು ರಾಗಿ ಬೀಸೋದು ನೋಡಿದ್ದೀವಿ, ನಮಗೇನ ಅನಿಸಿದೆಯೋ, ತಿನ್ನೋಕ್ಕೋಸ್ಕರ ಮಾಡ್ತೀವಿ ಅಷ್ಟೇ ಅನಿಸಿದೆ. ಆದರೆ ಕವಿರು ನೋಡ್ತಾರೆ, ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೆ. ಅಯ್ಯಯ್ಯೋ ಅಳ್ತಿರ್ತಾರೆ. ಪಕ್ಕದಲ್ಲಿ ಯಾರು ನೋಡ್ತಾರೆ, ರಾಮಾನಂದ ಅಂತ, ಯಾಕಪ್ಪ ಅಳ್ತೀವಿ, ಏನಾಯಿತು? ಅಲ್ಲ, ಎರಡು ಕಲ್ಲುಗಳ ಮಧ್ಯೆ ಆ ಧಾನ್ಯ ಯಾವ ರೀತಿ ಹಿಟ್ಟಾಗಿ ಹೋಗ್ತಾ ಇದೆಯೋ ಅದೇ ರೀತಿ ಮನುಷ್ಯ ಕಷ್ಟ ಸುಖ ಮಾನ ಅವಮಾನ ಅನ್ನತಕ್ಕಂಥದ್ದಲ್ಲಿ ಜೀವನನ ಹಾಳು ಮಾಡಿಕೊಡ್ತಾ ಇದ್ದಾನೆ, ಹಿಟ್ಟಾಗಿ ಹೋಗ್ತಾ ಇದ್ದಾನೆ. ಅಂದರೆ ಮಹಾನುಭಾವರು ಹೇಳ್ತಾರೆ, ಇಲ್ಲ ಇನ್ನೂ ಒಂದು ಸ್ವಲ್ಪ ಸೂಕ್ಷ್ಮ ನೋಡಿ, ನೀನು
ಸೂಕ್ಷ್ಮವಾಗಿ ನೋಡು. ಆ ಮಧ್ಯ ಒಂದು ಗೂಟ ಇದೆ, ಆ ಗೂಟು ಸುತ್ತಲೂ ಯಾವ ಕಾಳಿದೆಯೋ ಅದು ಹಿಟ್ಟಾಗೋಲ್ಲ, ಹೌದಾ? ಅದು ಹಿಟ್ಟಾಗೋಲ್ಲ. ಆ ಗೂಟದಿಂದ ದೂರ ಇದ್ದರೆ ಹಿಟ್ಟಾಗೋದು. ಅದೇ ರೀತಿ ಪ್ರಪಂಚಕ್ಕೆ ಒಂದು ಮೂಲ ಇದೆ, ಗೂಟ ಪರಮಾತ್ಮ. ಆ ದೇವ್ರಿಗೆ ಹತ್ತಿರ ಆಗ್ಬಿಟ್ರೆ ನಾವು, ಆ ದೇವ್ರಿಗೆ ಹತ್ತಿರ ಆಗ್ಬಿಟ್ರೆ ಇನ್ನು ಸಂಸಾರದಲ್ಲಿ ಒದ್ದಾಡಲ್ಲ ಅಂತ ಹೇಳ್ತಾರೆ. ಅಲ್ಲಿ ನಿಲ್ಲಿಸ್ಯಾರವರು. ಆದರೆ ನಾನು ಇನ್ನೂ ಒಂದು ಸ್ವಲ್ಪ ಅದನ್ನು ನಾವು ನೋಡಿದ್ರೆ ಏನಾಗುತ್ತೇಳಿ, ಬೀಸ್ತಿರ್ತಾಳೆ, ಮತ್ತೆ ಮೇಲೆ ಕೆತ್ತಿ ಆ ಗೂಟದ ಹತ್ತಿರದಲ್ಲಿ ಎಳ್ಕೊಳ್ತಾಳೆ. ಅಂದರೆ ಮಾಯೆ ಮತ್ತೆ ನಮ್ಮನ್ನು ಎಳ್ಕೊಳ್ಳುತ್ತೆ, ಎಳ್ಕೊಂಡು ಮತ್ತೆ ಸಂಸಾರದಲ್ಲೇ ಬಿಡುತ್ತೆ. ಆದರೆ ಈ ಸಂಸಾರದ ಆಸಕ್ತಿಯನ್ನು ತಕ್ಕಂತೆ ಇರಬೇಕು. ಯಾವ ರೀತಿ? ಇದು ಸಾಕಷ್ಟು ಜನ ಮಹಾತ್ಮರು, ಸಾಕ್ರೆಟೀಸು ಸಂಸಾರದಲ್ಲೇ ಇದ್ದರು. ಸಾಕ್ರೆಟೀಸು ಮತ್ತು ಯಾರು ಸಂತ ತುಕಾರಾಮ್, ಪುರಂದಾಸ್ ಒಬ್ಬರು ಬಿಟ್ಟರೆ, ಪುರಂದಾಸ್ ಒಬ್ಬರು ಮತ್ತು ಮಹಾರಾಷ್ಟ್ರಲ್ಲಿ ಏಕನಾಥ್ ಮಹಾರಾಜ್ ಅಂತೊಬ್ಬರು, ಅವರಿಬ್ಬರಿಗೂ ಅನುಕೂಲವಾದಂಥ ಸಂಸಾರ ಇರುತ್ತೆ. ಮಿಕ್ನಾದವ್ರಿಗೆಲ್ಲ ವಿರೋಧನೇ. ಮತ್ತು ಅನುಕೂಲವಾಗಿದ್ದವರು ಸಾಧಿಸಿದ್ರು, ವಿರೋಧವಾಗಿದ್ದವರು ಸಾಧಿಸಿದ್ರು, ಹೌದಾ? ಎಷ್ಟು ವಿರೋಧ! ಇವರು ಸಂತ ತುಕಾರಾಮ್ಗೆ ಒಂದು ಸಲ ಯಾರೋ ಕಬ್ಬಿನ ಹೊರೆ ಕೊಡ್ತಾರೆ ಮನೆಗೆ ತೊಗೊಂಡೋಗು ಅಂತ. ನಾವಾದರೆ ಮಟ್ಟು ಸಹ ಮನೆಗೆ ತೊಗೊಂಬರ್ತೀವಿ. ಆದರೆ ಪಾಪ ಅವ್ರಿಗೆ ಅಷ್ಟೆಲ್ಲ ಇಲ್ಲ ಬುದ್ಧಿ. ವೈ ಮುಟ್ಬೇಡಮ್ಮ, ಅಷ್ಟೆಲ್ಲ ಬುದ್ಧಿ ಇಲ್ಲ ಸಂತ ತುಕಾರಾಮ್ಗೆ. ಅವ್ರಿಗೇನು ಬುದ್ಧಿ ಇತ್ತಂದರೆ, ಆ ಹೊರೆ ಕಟ್ಕೊಟ್ರೋ ಇಲ್ಲೋ ಅದರಿಂದ ಒಂದೊಂದೇ ಜಲ್ಲೆ ಎಳ್ಕೊಂಡು ಯಾರ್ಯಾರು ಮಕ್ಕಳು ಸಿಕ್ಕರೆ ಅವ್ರಿಗೆಲ್ಲ ಕೊಟ್ಕೊಂಬಂದರು, ತಗೋ ನೀನು ತಿನ್ನಂತ. ಸಂತ ತುಕಾರಾಮ್ ಹೆಂಡ್ತಿ ಹೊರಗಡೆ ನಿಂತ್ಕೊಂಡು ನೋಡ್ತಿದ್ದಾರೆ, ಎಲ್ಲರೂ ಕೊಟ್ಕೊಂಡ್ಬರ್ತಿದ್ದಾರೆ. ಆಕೆಗೆ ಬಹಳ ಕೋಪ ಬಂತು. ಮನೆಯ ಹತ್ರ ಬರೋ ಅಷ್ಟೊತ್ತಿಗೆ ಒಂದು ಜಲ್ಲೆ ಇದೆ, ಇದು ನೀನು ತಗೋ ಅಂತ ಕೊಟ್ಟರು. ಆ ಜಲ್ಲೆ ತಗೊಂಡು ಸಂತ ತುಕಾರಾಮ್ಗೆ ಒಂದೇಟು ಬಿಟ್ಲು, ಅದು 3 ತುಂಡಾಯಿತು. ನಿಜವಾದ ನಮಗಾಗಿದೇನು ಅನ್ಸೋದು? ಆ ಸಂತ ತುಕಾರಾಮ್ ಅಂತಾರೆ, ಬೇಷ್, ಎಷ್ಟು ಜಾಣೆ ನೀನು, ಒಂದೇಟಿಗೆ 3 ತುಂಡು ಮಾಡಿದೆ. ಅಂದರೆ ಇನ್ನೊಂದು ಸಲ ಹೊಡೆಯೋ ಅವಶ್ಯ, ಇನ್ನೊಂದು ಸಲ ಹೊಡೆಯಲ್ಲ ಅಂತ. ಒಂದೇಟಿಗೆ 3 ತುಂಡು ಮಾಡಿ, ಒಂದು ನಿನಗೆ ಫಸ್ಟ್ ಟೈಮಿಗೆ, ಒಂದು ನನಗೆ, ಇನ್ನೊಂದು ವಿಠಲಂಗೆ. ಅಂದರೆ ಈ ರೀತಿ ಸಂತ ತುಕಾರಾಮ್, ಸಾಕ್ರೆಟೀಸ್ಗೂ ಅಷ್ಟೇ ಭಾಳ ವಿರೋಧ ಸಂಸಾರ. ಒಂದು ಸಲ ಈ ಥರ ವಿದ್ಯಾರ್ಥಿ ಕೂತ್ಕೊಂಡು ಪಾಠ ಮಾಡ್ತಿರ್ತಾರೆ. ಪಾಠ ಮಾಡ್ತಾಯಿದ್ರೆ ಆಕೆ ಬಾಗಿಲು ಅಡುಗೆ ಮನೆಯಿಂದ ಬಂದು ಅಲ್ಲಿ ನಿಂತ್ಕೊಂಡು ಏನೋ ಬೈತಿರ್ತಾಳೆ. ಈ ಸಾಕ್ರೆಟೀಸು ಮನಸ್ಸು ಹತ್ತ ಕಡೆ ಹೋಗೋದೇ ಇಲ್ಲ. ನಾನು ಇಷ್ಟೆಲ್ಲ ಬೈದು ಇಷ್ಟು ಮಾತಾಡಿದ್ರು ನನ್ನ ಕಡೆ ತಿರುಗಲ್ವಾಗಿರೋ, ಒಂದು ಕೆಲಸ ಮಾಡ್ತಿರ್ತಾಳೆ ಅಂತ ಒಳಗಡೆ ಹೋಗಿ, ಬಹುಶಃ ಇದೇ ಚಳಿಗಾಲ, ಜನವರಿ ತಿಂಗಳೇನೋ, ಆ ಮಡಿಕೆಯಲ್ಲಿ ನೀರು ಇಟ್ಕೊಂಡಿರ್ತಾಳೆ. ಅದನ್ನು ತಂದು ಅವ್ರ ತಲೆ ಮೇಲೆ ಹಾಕ್ಬಿಡ್ತಾಳೆ. ಆವಾಗ ಸಾಕ್ರೆಟೀಸು ಗುಡುಗು ಸಿಡ್ಲು ಬಂತು ಅಂದರೆ ಆಕೆ ಬೈದಿದ್ದು. ಆವಾಗಲೇ ಅಂದ್ಕೊಂಡೆ ಮಳೆ ಬರ್ಬೋದು ಅಂತಂದರೆ, ಏನೋ ಮಾಡ್ತಾಳೆ, ತಲೆಗೆ ತಂದು ಹಾಕ್ತಾಳೆ ಅಂತ ಅಂದ್ಕೊಂಡೆ ನೀರು. ಆದರೆ ಬಂದೇ ಬಂತು ಮಳೆ, ಒಳ್ಳೇದಾಗಿ ಕೂಡ ಟವಲಲ್ಲಿ ಒರೆಸ್ಕೊಂಡು ಕೊಡ್ತಾರೆ. ಅಂದರೆ ಇಂಥ ಅನುಕೂಲವಾದದ್ದು ಇದ್ದಾಗಲೂ, ಅನಾನುಕೂಲ ಸಂಸಾರ ಇದ್ದಾಗಲೂ ಅನುಕೂಲವಾದ ಸಂಸಾರ ಇಬ್ಬರು ಸಾಧಿಸಿದ್ದಾರೆ. ಬಟ್ ಸುಲಭ ಎಲ್ಲಪ್ಪ ಅಂದರೆ, ಯಾಕೆ ಸುಲಭ ಅಂತೀನಿ, ಯಾರೊಬ್ಬರು ಆನಂದ ಯಾವ ರೀತಿ ಪ್ರಾಪ್ತಿ ಮಾಡಿಕೊಳ್ಳೋದು ಅನ್ನತಕ್ಕಂಥದ್ದಕ್ಕೆ ಹುಡುಕೊಂಡು ಹೊರಟರು. ಭಾಳಷ್ಟು ಪ್ರಯತ್ನ ಪಟ್ಟರು, ಜೀವನದಲ್ಲಿ ಆಗಲಿಲ್ಲ, ಹುಡುಕೊಂಡು ಹೊರಟರು. ಯಾರೋ ಒಬ್ಬ ಮಹಾತ್ಮ ಹೇಳಿದ್ರು, ಅದೇನು ಭಾಳ ಸುಲಭ ಆನಂದ ಪ್ರಾಪ್ತಿ, ಭಾಳ ಸುಲಭ. ಯಾರು ಈ ಜಗತ್ತಲ್ಲಿ ಆನಂದವಾಗಿದ್ದಾನೆ ಅಂತಾರೋ ಅವರು ಒಂದು ಶರ್ಟ್ ತೊಗೊಂಡು ಹಾಕ್ಕೊಂಬಿಡು, ನೀನು ಆನಂದವಾಗಿರ್ತೀಯ. ಅಷ್ಟೇ, ಆ ಶರ್ಟ್ ತೊಗೊಂಡು ಹಾಕ್ಕೊಂಬಿಡು, ಆನಂದವಾಗಿರ್ತೀಯ ಅಂದರು. ಸರಿ ಅಂತ ಹುಡುಕೊಂಡು ಹೊರಟರು. ಯಾಕೆ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳೋದು ಸುಲಭ ಅನ್ನೋಕ್ಕೆ. ಅದು ಸುಲಭ, ಅದಕ್ಕೆ ನಾವು ಪ್ರಯತ್ನ ಮಾಡಿದಿರ ಈ ದ್ವೈತದಲ್ಲೇ ಮತ್ತೆ ಜನ್ಮ ಪಡಿತಾ ಇರ್ತೀವಿ. ಸರಿ, ಹುಡುಕೊಂಡು ಹೊರಟರು. ಯಾರು ಆನಂದವಾಗಿದ್ದಾರೆ ಈ ಜಗತ್ತಲ್ಲಿ?
ಯಾರು ಆನಂದವಾಗಿದ್ದೀನಿ ಅಂತ ಆತ್ಮವಿಶ್ವಾಸ ಹೇಳಬಲ್ಲರೋ ಅವ್ರು ಶರ್ಟ್ ಹಾಕ್ಕೊಂಡಿರ್ತಾರೆ. ಸರಿ, ಹುಡುಕೊಂಡು ಹೊರಡ್ತಾರೆ. ಯಾರು ಆನಂದವಾಗಿರ್ತಾರೆ ಇವೆಲ್ಲ ನಮ್ಗೆ ಅಭಿಪ್ರಾಯ ಇದೆಯಲ್ಲ. ಯಾರ ಹತ್ರ ದುಡ್ಡಿದೆಯೋ ಅವ್ರು ಆನಂದವಾಗಿರ್ತಾರೆ ಅಂದ್ಬಿಟ್ಟು ಅವರಲ್ಲಿ ಯಾರು ದೊಡ್ಡ ಸಾಹುಕಾರನೋ ಅವನ ಹತ್ರ ಹೋಗ್ತಾರೆ. ನೀನು ಆನಂದವಾಗಿದ್ದರೆ ಅವ್ನು ಶರ್ಟ್ ಕೊಡು ಅಂತ. ನೋಡು, ಶರ್ಟ್ ಬೇಕಾದ್ರೆ ಕೊಡ್ತೀನಿ, ಆನಂದವಾಗಿದ್ದರೆ ಅಂತೀಯಲ್ಲ ಅದು ಬಿಟ್ಬಿಡು. ಎಲ್ಲ ಆನಂದ, ಸೇಲ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಅದು ಇದು, ಅಯ್ಯಯ್ಯಯ್ಯ, ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ. ಇವಾಗ ಟ್ರಂಪು ಅಮೇರಿಕನ್ ಪ್ರೆಸಿಡೆಂಟು ಏನು ಸಂಬಳ ಬೇಡ ಅಂತಾನೆ, ಮತ್ತು ನಾನು ಗೌರ್ಮೆಂಟು ದುಡ್ಡು ಏನು ಉಪಯೋಗಿಸಲ್ಲ ಅಂತಾನೆ. ಪ್ರೆಸಿಡೆಂಟ್ ಆಗಿದ್ದಕ್ಕೆ ಅಷ್ಟೆಲ್ಲದು ತೃಪ್ತಿ ಇಲ್ಲ. ಇಲ್ಲಿ ಬಂದರೆ ಏನೋ ತೃಪ್ತಿ ಸಿಗುತ್ತೆ ಅಂತ ಬಂದಿದ್ದಾನೆ. ಇಲ್ಲಿ ಇನ್ನೇನಾಗುತ್ತೋ ಮುಂದಕ್ಕೆ ಗೊತ್ತಾಗುತ್ತೆ. ಹೌದಾ? ಅಂದಾಗ ದುಡ್ಡಿರೋ ಹೋದರೆ ಕೊಡ್ತೀನಪ್ಪ ಶರ್ಟು, ಆದರೆ ಆನಂದ ಇದ್ರೇನೋ ಕಂಡೀಷನ್ ತೆಗೆದುಬಿಡು. ಆದರೆ ನೀವು ಶರ್ಟ್ ಬೇಡ ಅಂದ್ಬಿಟ್ಟು ಆಫ್ ಮಾಡಿ. ಈ ಬಂದರೆ ಆಗಲೇ ಶುರು ಮಾಡ್ತೀರ. ಹೊರಗಡೆ ಹೋಗಿ ಮಾತಾಡ್ಕೊಂಬನ್ನಿ. ಸರಿ, ಇನ್ಯಾರು ಆನಂದವಾಗಿರ್ತಾರೆ? ಅಧಿಕಾರದಲ್ಲಿರೋದು ಆನಂದವಾಗಿರ್ತಾರೆ. ಬಹುಶಃ ಮನಮೋಹನ್ ಸಿಂಗ್ ಹತ್ರ ಹೋಗೋಣ ಈ ಕಾಲಕ್ಕಾಗಿದ್ದರೆ ನಿಜವಾದ ಒಳ್ಳೆ ವ್ಯಕ್ತಿನೇ ಅಂತ, ಏನು ಮೋಸ ಇಲ್ಲ ಮನಮೋಹನ್ ಸಿಂಗ್. ಆದರೆ ಆನಂದ ಇತ್ತು. ಏನು ಮಾತಾಡೋದು, ಏನು ಅಂದ್ಕೊತಾಳೋ ಅನ್ನೋ ಭಯ. ಫೋಟೋ ನೋಡ್ಬಿಟ್ಟು ಅವರು ಪೇಪರ್ಗಳಲ್ಲಿ ಅಳುಮುಖ. ಹೌದಾ? ಎಲ್ಲಿ ಆನಂದ? ಅಪ್ಪ ಬೇಕಾದರೆ ನಾನು ಫೋನ್ ಮಾಡೋದು 10 ಶರ್ಟ್ ಕೊಡ್ತಾರೆ, ತಗೋ, ಆನಂದವಾಗಿದ್ದೇನೋ ಕಂಡೀಷನ್ ತೆಗೆದುಬಿಡು. ನಿಮ್ಮ ಶರ್ಟ್ ಬೇಡ ಅಂತ. ಮತ್ತು ಇನ್ಯಾರಪ್ಪ ಆನಂದವಾಗಿರ್ತಾರೆ? ನಮಗೆಲ್ಲ ಈಗಿನ ಕಾಲಕ್ಕೆ ಫಿಲ್ಮ್ ಆ್ಯಕ್ಟರ್ಸು, ಕ್ರಿಕೆಟ್ ಪ್ಲೇಯರ್ಸು ಇವರೆಲ್ಲ ಆನಂದವಾಗಿರ್ತಾರೆ ಅಂತ. ಸರಿ, ಫಿಲ್ಮ್ ಆ್ಯಕ್ಟರ್ಸ್ ಹತ್ರ ಅವರಂತಾರೆ, ನಮ್ಮ ಸ್ಕ್ರೀನ್ ಮೇಲೆ ನೋಡ್ತೇನೆ ನೀನು, ನಿಜವಾದ ನಮ್ಮ ಜೀವನ ನೀವು ನೋಡಿಲ್ಲ. ನರಸಿಂಹರಾಜು ಕನ್ನಡದಲ್ಲಿ, ತಮಿಳೇ ತಾಯಿ ನಾಗೇಶು, ಅವನು ಸ್ಕ್ರೀನ್ ಮೇಲೆ ನೋಡಿದ್ರೆ ಆನಂದ ಆಗೋದು ಜನಕ್ಕೆ. ಬಟ್ ಜೀವನ ಭಾಳಷ್ಟು ಗೋಳು. ಶರ್ಟ್ ಕೊಡ್ತೀವಿ, ಅದೇ ಆನಂದವಾಗಿದ್ದರೆ ಅನ್ನೋ ಕಂಡೀಷನ್ ತೆಗೆದುಬಿಡು ಅಂತಾರೆ. ಬೇಡ ನಿಮ್ಮ ಶರ್ಟ್. ಇದೇ ರೀತಿ 30 ವರ್ಷ ಸುತ್ತಾರೆ, ಎಲ್ಲೂ ಸಿಗಲ್ಲ ಆನಂದ ಶರ್ಟ್, ಎಲ್ಲೂ ಸಿಗಲ್ಲ. ಕೊನೆಗೆ ಏನು ಮಾಡ್ತಾನೆ, ಏನಪ್ಪ ಮಾಡೋದು ಇವಾಗ ಅಂತ, ಏನು ಮಾಡೋಕ್ಕೂ ಆಗಲ್ಲ. 30 ವರ್ಷ ಸುದ್ದಿ ಅಂತ ಓಡಾಡ್ತಿದ್ದಾಗ ಯಾರೋ ಹೇಳ್ತಾರೆ, ಇಲ್ಲ ಮಹಾತ್ಮರಿದ್ದಾರೆ, ಅವ್ರನ್ನ ಕೇಳು, ನಿನ್ನ ಸಮಸ್ಯೆ ಪರಿಹಾರ ಆಗಿದೆ. ಅಲ್ಲಿ ಹೋದರೆ ಮಹಾತ್ಮರು ಮಲಗಿರ್ತಾರೆ, ಇವ್ರು ಕೇಳ್ತಾರೆ, ನೀವು ಆನಂದವಾಗಿದ್ದೀರಾ ಅಂತ. ಆನಂದವಾಗಿದ್ದೀನಪ್ಪ, ಆನಂದವೇ ಆನಂದ ಅಂತಾರೆ. ಅವರು ಹೇಳತಕ್ಕಂಥ ಇದು ನೋಡಿದ್ರೆ ನಿಜವಾದ ಆನಂದವಾಗಿದ್ದಾರೆ ಇವರು, ಭಾಳ ಆತ್ಮವಿಶ್ವಾಸನ ಹೇಳ್ತಾರೆ ಅನಿಸುತ್ತೆ. ಹೌದಾ? ಹಾಗಿದ್ಮೇಲೆ ನೀವು ನನ್ನ ಶರ್ಟ್ ಕೊಟ್ಬಿಡಿ ಅಂತಾರೆ. ಶರ್ಟ್ ಕೊಟ್ಬಿಡಿ, ನೀವು ಶರ್ಟ್ ಹಾಕೊಂಡ್ರೆ ನಾನು ಆನಂದವಾಗಿರ್ತೀನಿ. ಒಂದು ಸಲ ಕಂಡುಬಿಟ್ಟು ನೋಡು, ನನ್ನ ಮೈ ಮೇಲೆ ಏನನ್ನ ವಸ್ತ್ರ ಇದೆ ನೋಡು. ಕೌಪಿನ ಒಂದಿದೆ, ಮುಖದ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿರ್ತಾರೆ ಅಷ್ಟೇ, ಏನು ವಸ್ತ್ರನೂ ಇಲ್ಲ. ಇವಾಗ ಇವ್ರಿಗೆ ಸಮಸ್ಯೆ ಜಾಸ್ತಿ ಆಯಿತು. ಏನು, ಯಾರ ಹತ್ರ ಶರ್ಟ್ ಇದೆಯೋ ಅವ್ರ ಹತ್ರ ಆನಂದ ಇಲ್ಲ. ಯಾರು ಆನಂದವಾಗಿದ್ದೀನಿ ಅಂತ ಹೇಳಬಲ್ಲರೋ ಅವ್ರ ಹತ್ರ ಶರ್ಟ್ ಇಲ್ಲ. ಇನ್ನೊಂದು ಸಮಸ್ಯೆ ಯಾಕೆ ಪರಿಹಾರ ಆಗುತ್ತೆ? ಅವ್ರು ಆನಂದವಾಗಿದ್ದಾರೆ ಅಂದಾಗ ಹಬ್ಬ ನನ್ನ ಸಮಸ್ಯೆ ಪರಿಹಾರ ಆಯಿತು ಅಂತ ಒಂದು ಶರ್ಟ್ ಕೇಳಿದ್ರು. ನೋಡು ಶರ್ಟ್ ಇದೆ ನೋಡು. ಇವಾಗ ಇನ್ನೂ ಸಮಸ್ಯೆ ಜಾಸ್ತಿ ಆಯಿತು. ಶರ್ಟ್ ಇರೋರ ಹತ್ರ ಆನಂದ ಇಲ್ಲ, ಆನಂದ ಇರೋರ ಹತ್ರ ಶರ್ಟ್ ಇಲ್ಲ. ಮತ್ತು ಏನು ಮಾಡೋದು? ಅವ್ರು ಹೇಳ್ತಾರೆ, ಇಂಥ ಯಾರೋ ಹೇಳಿದ್ರು ಆನಂದವಾಗಿರೋ ಶರ್ಟ್ ಹಾಕುವಂತ, 30 ವರ್ಷ ಸುದ್ದೆ ಆನಂದವಾಗಿದ್ದೇನೋ ನೀವೊಬ್ಬರೇ ಸಿಕ್ಕಿದ್ರಿ. ಆದ ಕಾರಣ ಏನು ಮಾಡಲಿ ಇವಾಗ? ಅವ್ರು ಹೇಳ್ತಾರೆ, ನೀನು ನಗ್ನವಾಗಿಬಿಡು. ಹಾಗಿದ್ಮೇಲೆ ಈ ಬಟ್ಟೆಗಳು ತೆಗೆದಾಕ್ಬಿಟ್ರೆ ಈ ಬಟ್ಟೆಗಳಿಗೂ ಆನಂದಕ್ಕೂ ಏನು ಸಂಬಂಧ ಇಲ್ಲ. ಜನಗಳು ಸುಮ್ಮನೆ ವಿಪರೀತವಾದ ಬೆಲೆ, ಅದನ್ನೇ ಹೆಣ್ಮಕ್ಳು ಜಾಸ್ತಿ. ಅದು ಎಷ್ಟೆಷ್ಟು ಸಾವಿರ ಆಗುತ್ತೋ ಅದು ಸಿಗೋದು ಡ್ರೆಸ್ಸಿಗೆ. ಯಾವ ಡ್ರೆಸ್ ಹಾಕ್ಕೊಂಡ್ರು ಇದಕ್ಕೂ ಮನಸ್ಸಿಗೂ ಕುಚ್ಚಿನಾಗಿ ಓದ್ತಾಯಿ, ಏನಾಗಲ್ಲ. ಈ ಡ್ರೆಸ್ ಅಲ್ಲ ನಾನು ಹೇಳೋದು, ಈ ಜಗತ್ತಿಗೆ ಬಂದೆ, ಬೆತ್ತಲೆಯಾಗಿ ಬಂದೆ. ಹೌದಾ? ನಿರಭಿಮಾನ ಸ್ಥಿತಿನಲ್ಲಿ ಬಂದೆ. ಸಮಾಜ ರೀತಿ ನೀತಿ ಅನುಸರಿಸ್ಬಿಟ್ಟು ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದೆ.
ಆಯಿತಾ. ಆದರೆ ನಿರಭಿಮಾನ ಸ್ಥಿತಿಯಲ್ಲಿ ಒಂದು ಅಭಿಮಾನ ಬೆಳೆಸ್ಕೊಂಡೆ. ನಾನು ಅಂಥವನು ಇಂಥವನು ಅಂಥವಳು ಇಂಥವಳು, ಹೌದಾ? ಆ ಬಟ್ಟೆ ತೆಗೆದಾಕ್ಬಿಡು. ಯಾವ ಬಟ್ಟೆ? ಅಭಿಮಾನ ಅನ್ನತಕ್ಕಂಥ ಬಟ್ಟೆಗಳು ಏನು ಹಾಕ್ಕೊಂಡಿದ್ಯೋ ಅದನ್ನು ತೆಗೆದಾಕ್ಬಿಡು. ನೀನು ಅವಾಗ ನೆಮ್ಮದಿಯಾಗಿರ್ತೀಯ, ಆನಂದವಾಗಿರ್ತೀಯ. ನಿರಭಿಮಾನ ಅನ್ನತಕ್ಕಂಥದ್ದೇ ಆನಂದವಾಗಿರತಕ್ಕಂಥ ಶರ್ಟು. ಈ ಶರ್ಟ್ಗಳೆಲ್ಲ ತೆಗೆದಾಕ್ಬಿಡು. ಆವಾಗ ಹೇಗೆ ತೆಗೆಯೋದು? ತೆಗಿಬೇಕಾದ್ರೂ ಇಲ್ಲ. ಒಂದ್ಸಲ ನೀನು ನೋಡ್ಕೊ, ನಿಂಗೆ ಅಂಟ್ಕೊಂಡೇ ಇಲ್ಲ ಅದು. ನಾನು ಹೇಳ್ತಿಲ್ಲ, ವ್ಯವಹಾರದಲ್ಲಿ ನೀವು ಯಾರ್ಯಾರ ಹತ್ರ ವ್ಯವಹಾರ ಮಾಡ್ತೀರೋ ಆ ರೀತಿ ಅಭಿಮಾನ ಬರುತ್ತೆ, ಹೌದಾ? ಅವ್ರ ಹತ್ರ ವ್ಯವಹಾರ ಮಾಡತಕ್ಕಂಥ ಅಭಿಮಾನ ಇರುತ್ತೆ. ವ್ಯವಹಾರ ಮುಗಿದ್ರೆ ಮತ್ತೆ ಇನ್ನೊಂದು ಅಭಿಮಾನ ಬರುತ್ತೆ. ಆ ರೀತಿ ವ್ಯವಹಾರದಲ್ಲಿ ಅಭಿಮಾನ ಬದಲಾವಣೆ ಆಗತಕ್ಕಂಥದ್ದೇ ಅನುಕೂಲ ನಮಗೆ. ಯಾವುದಕ್ಕೆ? ವ್ಯವಹಾರಕ್ಕೆ. ಇವಾಗ ಹೆಂಡತಿ ಹತ್ರ ಮಾತಾಡ್ತಿರ್ತಾರೆ, ನಾನು ಗಂಡ ಅನ್ನೋದಕ್ಕೆ ಅಭಿಮಾನ ಇರುತ್ತೆ. ಆಕೆ ಹತ್ರ ವ್ಯವಹಾರ ಮುಗೀತು, ಅಂಗಡಿಗೆ ಹೋಗಿ ಕೂತ್ಕೊಳ್ತಾರೆ. ಅಲ್ಲಿ ಯಾರು ಇನ್ನೊಬ್ಬ ಹೆಂಗಸ್ ಬರ್ತಾರೆ ವ್ಯಾಪಾರಕ್ಕೆ. ಅವಾಗಲೂ ನಾನು ಗಂಡ ಅನ್ನತಕ್ಕಂಥ ಅಭಿಮಾನದಿಂದಲೇ ಮಾತಾಡಿದ್ರೆ ಏನಾಗುತ್ತೆ? ಕೆನ್ನೆಗೆ ಏಟು ಬೀಳುತ್ತೆ, ಇಲ್ಲ ಹುಚ್ಚ ಆಸ್ಪತ್ರೆ ಕಳಿಸ್ತಾರೆ, ಹೌದಾ? ಆ ರೀತಿ ಬದಲಾವಣೆ ವ್ಯಾಪಾರದಲ್ಲಿ ಸರಿ, ಅಂದರೆ ವ್ಯವಹಾರದಲ್ಲಿ ಸರಿ. ಆದರೆ ನಾನು ಇಂಥವನು ಮನೆಗಿದ್ದಾಗ ನಾನು ಗಂಡ ಅಂತ ಹಾಕಿಟ್ಟು ವ್ಯವಹಾರ ಮಾಡಿದ್ರು. ಅಂಗಡಿಲಿ ಕೂತ್ರೆ ನಾನು ವ್ಯಾಪಾರಸ್ಥ ಅನ್ನೋದು ಬಂತು. ಅಂದರೆ ನಾನು ಗಂಡ ಅನ್ನತಕ್ಕಂಥ ಹೋಯ್ತು, ವ್ಯಾಪಾರಸ್ಥ ಅನ್ನೋದು ಬಂತು. ಅಂದರೆ ಅಂಥವನು ಇಂಥವನು ಅನ್ನತಕ್ಕ ಹೋಗ್ತಿದೆ. ಆ ನಾನು ಬದಲಾವಣೆ ಆಗ್ದಿರ ಇದೆ. ಅದು ನಿಜ ಸ್ವರೂಪ ಏನಪ್ಪ? ಯಾರ್ಯಾರ ಹತ್ರ ವ್ಯವಹಾರ ಮಾಡ್ತೀವೋ ಅವಾಗವಾಗ ಅಭಿಮಾನ ಬರುತ್ತೆ, ಹೌದಾ? ಅಷ್ಟೇ ಅಲ್ಲ ನೋಡಿ, ಹೊರಗಿನವ್ರ ಹತ್ರ ವ್ಯವಹಾರ ಮಾಡಿದಾಗ ಹೊರಗಿನ ಪ್ರಪಂಚದಿಂದ ಅಂಥವನು ಇಂಥವನು ಅನ್ನೋದು ಬರುತ್ತೆ. ಆಫೀಸರ್ ಕೆಲಸ ಮಾಡಬೇಕಾದ್ರೆ ಆಫೀಸರು, ಹೆಂಡತಿ ಹತ್ರ ವ್ಯವಹಾರ ಮಾಡೋಕ್ಕೆ ಗಂಡ, ಈ ಥರ. ಹೊರಗಿನ ಪ್ರಪಂಚ ಯಾವುದೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ನಿಮ್ಮ ಶರೀರಕ್ಕೆ ಬಂದರೆ ಕಣ್ಣನ್ನು ಉಪಯೋಗಿಸಿದಾಗ ನೋಡೋನು, ಅಥವಾ ಹೆಂಗಸಾದರೆ ನಾನು ನೋಡೋಳು, ಹೌದಾ? ಕಿವಿಯನ್ನು ಉಪಯೋಗಿಸಿದಾಗ ಕೇಳೋನು, ಮೂಗನ್ನು ಉಪಯೋಗಿಸಿ ವಾಸನೆ ನೋಡೋನು, ನಾಲ್ಗನ್ನು ಉಪಯೋಗಿಸ್ತಾ ಮಾತಾಡೋದು ರುಚಿ ನೋಡೋನು. ಈ ರೀತಿ ಕಾಲನ್ನು ಉಪಯೋಗಿಸಿದಾಗ ನಡೆಯೋನು, ಕೈಯನ್ನು ಉಪಯೋಗಿಸಿ ಕೆಲಸ ಮಾಡೋನು, ಬಾಯನ್ನು ಉಪಯೋಗಿಸ್ತಾ ಮಾತಾಡೋನು. ಈ ರೀತಿ ಒಂದೊಂದು ಇಂದ್ರಿಯಗಳನ್ನು ಉಪಯೋಗಿಸಿದಾಗ ಒಂದೊಂದು ರೀತಿ ಹೇಳ್ಕೊಡ್ತೀವಿ, ಹೌದಾ? ಮನಸ್ಸನ್ನು ಉಪಯೋಗಿಸಿದಾಗ ಸಂಕಲ್ಪ ವಿಕಲ್ಪ ಮಾಡತಕ್ಕಂಥವನು, ಬುದ್ಧಿಯನ್ನು ಉಪಯೋಗಿಸಿದಾಗ ನಿಶ್ಚಯ ಮಾಡೋನು. ಈ ರೀತಿ ಅನಿಸುತ್ತೆ. ಈಗ ಹೊರಗಿನ ಪ್ರಪಂಚನೂ ಉಪಯೋಗಿಸಿಲ್ಲ, ಸಂಬಂಧ ಇಲ್ಲ. ನಿಮ್ಮ ಇಂದ್ರಿಯಗಳ ಸಂಬಂಧನೂ ಇಲ್ಲ, ಮನಸ್ಸಿನ ಸಂಬಂಧನೂ ಇಲ್ಲ, ಬುದ್ಧಿ ಸಂಬಂಧನೂ ಇಲ್ಲ. ಅವಾಗ ನೀವ್ಯಾರು? ಎಲ್ಲ ಸಂಬಂಧನೂ ಬಿಡಿಸ್ಕೊಂಡು ಇರ್ತೀವ ಅಂದರೆ ಇರ್ತೀವಿ. ಯಾವಾಗ? ನಿದ್ದೆ. ಅದಕ್ಕೆ ಭಾಳಷ್ಟು ನಿದ್ದೆ ಇಷ್ಟಪಡೋದು. ನಿದ್ದೆ ಬಗ್ಗೆ ಯಾರಿಗೂ ಬೇಸರ ಬಂದಿಲ್ಲ ಇಷ್ಟು ತನಕ. ದಿವಸ ನಿದ್ದೆ ಮಾಡ್ತೀವಿ. ಯಾಕಪ್ಪ ನಿದ್ದೆ ಮಾಡಬೇಕು? ದಿವಸ ಯಾಕೆ ಮಾಡಬೇಕು? ಇವಾಗ ನಿದ್ದೆ ಮಾಡೋ ಬದಲು ಎಚ್ಚರವಾಗಿದ್ದರೆ 20ನ್ನು 70 ಮಾಡ್ಬೋದು. 20 ರೂಪಾಯಿ ಇದ್ದರೆ 70 ರೂಪಾಯಿ ಮಾಡ್ಬೋದು. ನಿದ್ದೆ ಮಾಡಿದ್ರೆ ಏನು ಪ್ರಯೋಜನ? ಏನು ಬರುತ್ತೆ? ಏನು ಬರಲ್ಲ ಅಂತಿಲ್ಲ. ಹಾಗೆ ನಿದ್ದೆ ಮಾಡಿದ್ರೆ ಇರಿ. ಯಾಕಪ್ಪ ಅಂದರೆ ಆ ನಿದ್ದೆ ಅಂದಾಗ ಎಲ್ಲ ಅಭಿಮಾನವನ್ನು ಕೊಡ್ಕೊಂಡಿದ್ದೀವಿ. ಯಾವಾಗ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಹೊರಗಿನ ಪ್ರಪಂಚ ಸಂಬಂಧ ಬರುತ್ತೋ ಆಗ ನಾನು ಅಂಥವನು ಇಂಥವನು ಅನ್ನೋದು ಬರುತ್ತೆ. ಹೆಣ್ಣು ಗಂಡು ಅನ್ನತಕ್ಕಂಥದ್ದು ಕೂಡ ಶರೀರ ಸಂಬಂಧದಿಂದಲೇ ಹೆಣ್ಣು ಗಂಡು ಅಂತ ಹೇಳ್ಕೊಳ್ತೀವಿ ಹೊರತು ನಿದ್ದೆ ಮಾಡ್ತೀವಿ ನೀವು ಹೆಣ್ಣು ಗಂಡು ಯಾವುದೂ ಅಲ್ಲ, ಹೌದಾ? ಅದೇ ನಾನು. ಯಾಕೆ? ಇವೆಲ್ಲ ಕೊಡ್ಕೊಂಡಿದ್ದೀನಿ. ಅದೇ ಸ್ವರೂಪ ಈಗಲೂ. ಅಂದರೆ ಈ ಸಂಸಾರಿ ದುಃಖಿ ಅನ್ನತಕ್ಕಂಥದ್ದು ಅವತ್ತಿನಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ನಾವು ಮಾಡತಕ್ಕಂಥ
ನಟನೆ, ಪಾತ್ರದ ಕಷ್ಟ ಸುಖ ಪಾತ್ರಧಾರಿಗಿರುತ್ತೋ. ಇವಾಗ ಯಾವ ಸೀರಿಯಲ್ ಪಾಪ್ಯುಲರ್ ಗೊತ್ತಿಲ್ಲ ನನಗೆ. ಭಾಳ ಹಿಂದೆ ಆ ರಾಮಾಯಣದೆಲ್ಲ ಭಾಳಷ್ಟು ಪಾಪ್ಯುಲರ್ ಆಗಿತ್ತು, ರಾಮಾಯಣ ಮಹಾಭಾರತ. ಬಟ್ ಈ ಜನಗಳು ಏನು ಮಾಡ್ತಾರೆ ಅಂದರೆ, ಯಾವುದೋ ಒಂದು ಮನೆ ನೋಡ್ತಿದ್ದೆ ನಾನು ಮಹಾಭಾರತನ. ಅವರು ಮಹಾಭಾರತದಲ್ಲಿ ಮೇಕಪ್ ಚೆನ್ನಾಗಿಲ್ಲ, ಗೆಟಪ್ ಚೆನ್ನಾಗಿಲ್ಲ, ರಾಮಾಯಣದಲ್ಲಿ ಚೆನ್ನಾಗಿದೆ ಅಂತ ಇದನ್ನೇ ನೋಡ್ತಿದ್ದೆ ಹೊರತು ಅಲ್ಲೇನು ಡೈಲಾಗ್ ಬರುತ್ತೆ ಏನು ಅರ್ಥ ಆಗ್ತಿರ್ಲಿಲ್ಲ. ಇನ್ನು ನಾನು ಹೇಳೋದು ಅರ್ಥನೂ ಆಗಲ್ಲ. ಇವಾಗ ಸೀತಾದೇವಿ ಪಾತ್ರ ಮಾಡಿದ್ರು ದೀಪಿಕಾ ತನ್ನ ಬಾಯಿಂದಲೇ ದುಃಖ ಹೇಳ್ಕೊಳ್ಳೋದು, ದೀಪಿಕಾ ಕಣ್ಣಿಂದಲೇ ಕಣ್ಣೀರು ಬರೋದು. ಆದ್ರೂ ದೀಪಿಕಾಗೆ ಸೀತಾದೇವಿಯ ದುಃಖ ಆಗಲಿ, ಸೀತಾದೇವಿಯ ಸಂಕಟ ಆಗಲಿ ಇದೆಯೋ ಇಲ್ಲ. ಯಾಕೆ? ನಾನು ಹೊರಗಿನ ಜಗತ್ತಿಗೆ ಸೀತಾದೇವಿಯ ಕಂಡ್ರು ನಾನು ಸೀತಾದೇವಿ ಅಲ್ಲ, ದೀಪಿಕಾ ಅನ್ನೋ ತಿಳುವಳಿಕೆ ಇತ್ತು. ಅದೇ ರೀತಿ ನಾವು ಆ ನಿದ್ದೆ ಎಂದಾಗ ನಿಜವಾದ ಅದು ನಿದ್ದೆ ಅಲ್ಲ, ಎಚ್ಚರವತ್ತೆ ಬುದ್ಧಿ ಅಲ್ಲಿ ಏನಿದೆ ಅಂತ ಗೊತ್ತಿಲ್ದಿರ ನಿದ್ದೆ ಕಳೆಯುತ್ತೆ. ನಾವು ವಿವೇಕ ಮಾಡಿಕೊಂಡ್ರೆ ಅದು ನಿದ್ದೆ ಅಲ್ಲ, ಆನಂದ. ಆ ಆನಂದವೇ ಎಚ್ಚರದಲ್ಲಿ ಸಂಸಾರಿ ದುಃಖಿ ಹೆಣ್ಣು ಗಂಡು ಇದನ್ನು ನಟನೆ ಮಾಡ್ತಾಯಿದೆ. ಈಗ ದೀಪಿಕಾಗೆ ಸೀತಾದೇವಿಯಾಗಿ ಎಷ್ಟು ಕಣ್ಣೀರು ಬಂದ್ರೂ ಒಳಗಡೆ ಅಷ್ಟು ಆನಂದ. ಯಾಕೆ? ಇದು ನಂಗೆ ಸಂಬಂಧ ಇಲ್ಲ. ಅದೇ ರೀತಿ ನಮಗೂ ಸಂಸಾರದಲ್ಲಿ ಎಷ್ಟು ಕಣ್ಣೀರು ಬಂದರೆ ಅಷ್ಟು ಆನಂದ. ಯಾಕೆ? ನಂಗೆ ಸಂಬಂಧ ಇಲ್ಲ, ಇದು ನಾನು ಆನಂದವೇ ಅನ್ನತಕ್ಕಂಥದ್ದು ಸಾತ್ವಿಕವಾದಂಥ ಗುಣ ಜ್ಞಾನ. ಅದನ್ನು ಅರ್ಥ ಮಾಡ್ಕೊಳ್ದಿರ ಏನು ಭೌತಿಕವಾಗಿ ಕಾಣುತ್ತೋ ಅನೇಕ ಶರೀರಗಳು, ಅನೇಕ ಆತ್ಮಗಳು, ಅದೇ ಸತ್ಯ ಅನ್ನೋದು ರಾಜಸಿಕ. ಹೇಳ್ತಾರೆ ಈಶ್ವರ ಸಾಕ್ಷಿ ಒಬ್ಬ, ಜೀವಸಾಕ್ಷಿ ಅನೇಕ ಅಂತ. ನಿಜವಾಗಿ ಈ ರೀತಿ ಹೇಳೋರಿಗೆ ಸಾಕ್ಷಿನೂ ಅರ್ಥ ಗೊತ್ತಿಲ್ಲ. ಸಾಕ್ಷಿ ಅಂದರೆ ಕೋರ್ಟ್ ಸಾಕ್ಷಿ ಅಲ್ಲ. ಕೋರ್ಟಲ್ಲೂ ಯಾವ ರೀತಿ ಇರಬೇಕಾಗಿತ್ತು ಸಾಕ್ಷಿ ಅಂದರೆ, ಯಾವುದಕ್ಕೆ ಸಾಕ್ಷಿ ಹೇಳಕ್ಕೆ ಬರ್ತಾನೋ ಅದಕ್ಕೆ ಯಾವ ರೀತಿಯೂ ಸಂಬಂಧ ಇಲ್ದಿರ ನಿರ್ಲಿಪ್ತನಾಗಿ ಯಾರಿಗೂ ಅಂಟ್ಕೊಳ್ತೀರ, ನೋಡಿದ್ದೆ ನೀನು ಏನು ನೋಡಿದೋ ಅದನ್ನು ಹೇಳಬೇಕು, ಅವನು ಸಾಕ್ಷಿ. ಬಟ್ ಈಗಿನ ಕಾಲಕ್ಕೆ ಅದೇನಿಲ್ಲ. ಮೊದಲೇ ಲಾಯರೆಲ್ಲ ತಯಾರು ಮಾಡಿ ಅವನಿಗೆಲ್ಲ ದುಡ್ಡು ಕೊಟ್ಟು ಹೇಳುತ್ತಾರೆ. ಇಲ್ಲಿ ಆ ರೀತಿ ಸಾಕ್ಷಿ ಅಲ್ಲ. ಮತ್ತು ನಾನು ಅನ್ನತಕ್ಕಂಥ ಅನಿಸಿಕೆ ಇಲ್ದಿರ ಯಾವ ಆನಂದ ಅನ್ನತಕ್ಕಂಥ ಇದೆಯೋ ಅದು ಹೆಣ್ಣು ಗಂಡು ಸಂಸಾರಿ ದುಃಖಿಯನ್ನು ನಟನೆ ಮಾಡ್ತಾಯಿದೆ. ಇದರಲ್ಲಿ ಸಂಸಾರ ಎಷ್ಟು ಕಣ್ಣೀರು ಬಂದರೆ ಒಳಗಡೆ ಅಷ್ಟು ಆನಂದ. ಯಾಕೆಂದರೆ ನಾನಿರಲ್ಲ. ಹೌದಾ? ಆ ರೀತಿ ತಿಳ್ಕೊಳ್ಳೋದು ಸಾತ್ವಿಕ. ಅದಿಲ್ದಿರ ಏನು ಕಾಣ್ತಾ ಇದೆಯೋ ಅದನ್ನೇ ಸತ್ಯ ಅಂದ್ಕೊಂಡು ಜೀವ ಸಾಕ್ಷಿ ಅನೇಕ, ಈಶ್ವರ ಸಾಕ್ಷಿ ಒಬ್ಬ. ಸರಿಯಪ್ಪ, ಈಶ್ವರ ಸಾಕ್ಷಿ ಒಂದು, ಜೀವ ಸಾಕ್ಷಿ ಅನೇಕ. ಇದು ಯಾರಿಗೆ ಗೊತ್ತು? ಅದು ಒಂದು ಅನೇಕನು. ನಾನು ಇಲ್ಲೊಬ್ಬ ಸಾಕ್ಷಿ ಇದ್ದಾನೆ, ನನ್ನ ಶರೀರ ನಾನು ನೋಡ್ತೀನಿ, ನನ್ನ ಮನಸ್ಸು ಬುದ್ಧಿ ನಾನು ನೋಡ್ತಿದ್ದೀನಿ, ಇವ್ರ ಶರೀರದಲ್ಲಿ ಒಂದಿದೆ, ಅದು ಮನಸ್ಸು ಬುದ್ಧಿಯೆಲ್ಲ ನೋಡ್ತಿದೆ, ಅವ್ರ ಶರೀರದಲ್ಲಿದೆ. ಇದಕ್ಕೆಲ್ಲ ಈಶ್ವರ ಸಾಕ್ಷಿ ಒಬ್ಬ ಇದ್ದಾನೆ ಅನ್ನೋದು. ಈಶ್ವರ ಸಾಕ್ಷಿ ಒಬ್ಬ ಇದ್ದಾನೆ, ಜೀವ ಸಾಕ್ಷಿ ಅನೇಕ ಇದೆ ಅನ್ನೋದು ಯಾರಿಗೆ ಗೊತ್ತೋ ಅದು ಒಂದೇ. ಆದರೆ ಇಷ್ಟು ವಿವೇಕ ಮಾಡ್ತೀರ, ಭೌತಿಕವಾಗಿ ಕಾಣತಕ್ಕ ಅವಿದ್ಯೆಯಲ್ಲಿ ಏನು ಕಾಣುತ್ತೋ ಅದನ್ನೇ ಸತ್ಯ ಅಂತ ಜೀವನ ಮಾಡತಕ್ಕಂಥದ್ದು ರಜೋಗುಣ ಅಂತಾರೆ. ಇನ್ನು ತಮೋಗುಣದ ಲಕ್ಷಣ ಅಂದರೆ ಸಾತ್ವಿಕ ಗುಣದ ಜ್ಞಾನ ಅನ್ನೋದನ್ನು ಹೇಳಿದ್ರು, ರಜೋಗುಣದ ಜ್ಞಾನ ಅನ್ನೋದನ್ನು ಹೇಳಿದ್ರು. ಇನ್ನು ತಮೋಗುಣದ ಜ್ಞಾನ ಅನ್ನತಕ್ಕಂಥದ್ದು ಏನು ಅನ್ನೋದನ್ನು ಮತ್ತೆ ನಾವು ನಾಳೆ ದಿವಸ ತಗೊಳ್ಳೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ಶಂಕರ ಶಂಕರ ಶಂಕರ. ದಯಾಮಯನಾಗಿರ್ತಕ್ಕಂಥ ಗುರು ದತ್ತಾತ್ರೇಯ ಸ್ವಾಮಿ ಕೃಪಾ ಆಶೀರ್ವಾದದಿಂದ